क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। यत्पञ्चमशिरच्छेदो बबाधेऽपि कपालिनं तद्भदेऽप्यनघो योऽन्ते स किं रक्षो वदेघवान्। ಎಲ್ಲರೂ ರಾಮನು ರಾವಣನನ್ನು ಸಂಹಾರ ಮಾಡಿದ್ದರಿಂದ ಬ್ರಹ್ಮಹತ್ಯಾ ಪಾಪ ಬಂತು ರಾಮನಿಗೆ. ಬ್ರಹ್ಮಹತ್ಯೆ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ರುದ್ರದೇವರನ್ನು ರಾಮೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಹೀಗೆ ರಾಮನಿಗೆ ಬ್ರಹ್ಮಹತ್ಯಾ ಪಾಪ ಬಂತು. ಬ್ರಹ್ಮಹತ್ಯಾ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ ರಾಮಚಂದ್ರ ರುದ್ರನನ್ನು ಪ್ರತಿಷ್ಠೆ ಮಾಡಿದ ಅಂತ ಕಥೆ ಹೇಳ್ತಾರೆ. ಇದು ಕಥೆ ಅಷ್ಟೇ ಹೊರತು ವಾಸ್ತವಿಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತಮಿಳಲ್ಲಿ ಕತೆ ಬಿಡಾದೆ ಅಂತಾರಲ್ಲ, ಹಾಗೆ ಇದು ಕತೆ ಇದಷ್ಟೇ. ಹಾಂ, ಯಾಕೆ ಅಂತಂದರೆ ಹೇಳ್ತಾರೆ, ರಾಮಚಂದ್ರನಿಗೆ ಬ್ರಹ್ಮಹತ್ಯೆ ಪಾಪವೇ ಬರಲಿಲ್ಲ. ಬ್ರಹ್ಮಹತ್ಯೆ ಪಾಪ ಬಂದಿದ್ದರೆ ಆವಾಗ ಅದನ್ನು ಕಳ್ಕೊಳ್ಳಿಕ್ಕೆ ಅವನು ಈಶ್ವರನ ಪ್ರತಿಷ್ಠೆ ಮಾಡಿದ ಅಂತ ಹೇಳ್ಬೋದಾಗಿತ್ತು. ವಾಸ್ತವಿಕವಾಗಿ ರಾಮನಿಗೆ ಬ್ರಹ್ಮಹತ್ಯೆ ಪಾಪ ಬರಲೇ ಇಲ್ಲ ಅಂತ. ಯಾಕೆ ಅಂತಂದರೆ ನೋಡಿ, ರುದ್ರದೇವರಿದ್ದಾರಲ್ಲ, ರುದ್ರದೇವರಿಗೆ ಬ್ರಹ್ಮಹತ್ಯೆ ಪಾಪ ಅಂಟ್ಕೊಳ್ತು. ಯತ್ ಪಂಚಮಶಿರಚ್ಛೇದ ಬಬಾಧೇಪಿ ಕಪಾಲಿನ. ಬ್ರಹ್ಮದೇವರಿಗೆ 5 ತಲೆ ಇತ್ತು. 5ನೇ ತಲೆಯನ್ನು ತುಂಡ ಮಾಡಿದವರು ರುದ್ರದೇವರು. ಆದ್ದರಿಂದಾಗಿ ರುದ್ರದೇವರಿಗೆ ಬ್ರಹ್ಮಹತ್ಯಾ ಪಾಪ ಎಂಬತಕ್ಕಂಥದ್ದು ಅಂಟ್ಕೊಳ್ತು ಅಂತ. ಹೀಗೆ ಯಾರು ಬ್ರಹ್ಮಹತ್ಯಾ ಪಾಪವನ್ನು ಹೊಂದಿದ್ದಾರೋ ಯಾರು ರುದ್ರದೇವರು, ಅಂತಹ ತದ್ವಧೇಪ್ಯನಘೋಯಂತೆ, ಅಂತಹ ರುದ್ರನನ್ನು ಅಥವಾ ರುದ್ರ ಯಾರನ್ನು ಸಂಹಾರ ಮಾಡಿ ತಲೆ ತೆಗೆದಿದ್ದರಿಂದಾಗಿ ಅವನಿಗೆ ಬ್ರಹ್ಮಹತ್ಯೆ ಬಂತೋ, ಭಗವಂತ ತಲೆ ತೆಗೆಯೋದಲ್ಲ, ಅವನನ್ನೇ ಸಂಹಾರ ಮಾಡ್ತಾನೆ. ಇವನು ತಲೆ ಮಾತ್ರ ತೆಗೆದದ್ದು, ಬದುಕಿದ್ದವನು ಇನ್ನೂ ಬದುಕೇ ಇದ್ದಾನೆ. ಅಂದ ಕೇವಲ 1 ತಲೆ ತೆಗೆದ ಮಾತ್ರಕ್ಕೆ ರುದ್ರನಿಗೆ ಬ್ರಹ್ಮಹತ್ಯೆ ಪಾಪ ಅಂಟ್ಕೊಂಡಿದೆ. ಪ್ರಳಯ ಕಾಲದಲ್ಲಿ ಭಗವಂತ ಬ್ರಹ್ಮನನ್ನು ಸಂಹಾರನೇ ಮಾಡ್ತಾನೆ. ಬ್ರಹ್ಮನನ್ನು ಸಂಹಾರ ಮಾಡಿದರೂ ಕೂಡ ಅವನಿಗೆ ಬ್ರಹ್ಮಹತ್ಯಾ ಪಾಪ ಎಂಬತಕ್ಕಂಥದ್ದಿಲ್ಲ. ಅಂದಮೇಲೆ ದುಷ್ಟನಾದ ರಾವಣನನ್ನು ಸಂಹಾರ ಮಾಡಿದ್ದರಿಂದ ಬ್ರಹ್ಮಹತ್ಯೆ ಪಾಪ ಬರುತ್ತಾ? ಇಲ್ಲವೇ ಇಲ್ಲ. ತಲೆ ತೆಗೆದದ್ದು ರುದ್ರ, ತಲೆ ತೆಗೆದ ಮಾತ್ರಕ್ಕೆ ರುದ್ರನಿಗೆ ಬ್ರಹ್ಮಹತ್ಯೆ ಬಂತು. ಆದರೆ ಯಾರ ತಲೆಯನ್ನು ರುದ್ರ ತೆಗೆದಿದ್ದಾನೋ ಅಂತಹ ಬ್ರಹ್ಮನನ್ನೇ ಭಗವಂತ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಅಂತಹ ಬ್ರಹ್ಮನನ್ನು ಸಂಹಾರ ಮಾಡಿದರೂ ಅವನಿಗೆ ಪಾಪ ಇಲ್ಲ ಅಂತಂದ ಮೇಲೆ ದುಷ್ಟನಾದ ರಾವಣನನ್ನು ಸಂಹಾರ ಮಾಡಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಪಾಪ ಬರಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲವೇ ಇಲ್ಲ. ಹಾಂ ಹಾಂ, ಮತ್ತು ಭಗವಂತನ ಸಂಕಲ್ಪ ಅದು. ಯತ್ ಪಂಚಮಶಿರಚ್ಛೇದ, ಯಾವ ಬ್ರಹ್ಮದೇವರ 5ನೆಯ ಶಿರಚ್ಛೇದನವು ಕಪಾಲಿನಂ ಅಪಿ, ಕಪಾಲವನ್ನು ಹಿಡಿದ ರುದ್ರನನ್ನೂ ಕೂಡ ಬಬಾಧೆ ಪಾಪವುಳ್ಳನವನ್ನಾಗಿ ಮಾಡಿತೋ, ಅಂತೆ ಪ್ರಳಯದಲ್ಲಿ
ವಧೇಪಿ ಅಂತಹ ಬ್ರಹ್ಮದೇವರನ್ನು ರುದ್ರದೇವರನ್ನು ಸಂಹಾರ ಮಾಡಿದರು. ಯಾರು ಅನಘಃ ಪಾಪರಹಿತನಾಗಿದ್ದಾನೋ ಸಹ ಅಂತಹ ರಾಮನು ರಕ್ಷೋವಧೆ ರಾಕ್ಷಸನಾದ ರಾವಣನನ್ನು ಸಂಹಾರ ಮಾಡುವುದರಿಂದ ಅಘವಾನ್ ಕಿಂ ಪಾಪಿಯಾಗ್ತಾನೇನೋ ಇಲ್ಲವೇ ಇಲ್ಲ. ಯತ್ಪಂಚಮ ಶಿರಚ್ಛೇದ ಯಾವ ರುದ್ರದೇವರು ಬ್ರಹ್ಮದೇವರ 5ನೇ ತಲೆಯನ್ನು ಛೇದನ ಮಾಡಿರ್ತಕ್ಕಂಥದ್ದು ಕಪಾಲಿನಂ ರುದ್ರದೇವರನ್ನು ಬಬಾಧೆ ಪಾಪವುಳ್ಳವನನ್ನಾಗಿ ಮಾಡಿತೋ ಅಂತೆ ಪ್ರಳಯದಲ್ಲಿ ತದ್ವದೇ ಅಪಿ ಅಂತಹ ಬ್ರಹ್ಮದೇವರನ್ನು ಸಂಹಾರ ಮಾಡಿದರು. ಬ್ರಹ್ಮದೇವರ ತಲೆಯನ್ನು ತೆಗೆದಂತಹ ರುದ್ರದೇವರನ್ನು ಸಂಹಾರ ಮಾಡಿದರೂ ಕೂಡ ಯಾರು ಅನಗಃ ಪಾಪರಹಿತನಾಗಿದ್ದಾನೋ ಸಹ ಅಂತಹ ಶ್ರೀರಾಮಚಂದ್ರನು ರಕ್ಷೋವಧೆ ರಾಕ್ಷಸನಾದ ರಾವಣನನ್ನು ಸಂಹಾರ ಮಾಡಿದ್ದರಿಂದ ಅಘವಾನ್ ಕಿಂ ಪಾಪವುಳ್ಳವನಾಗ್ತಾನೇನೋ ಇಲ್ಲವೇ ಇಲ್ಲ. ವಿಪ್ರಜಾತ್ಯುತ್ಪನ್ನ ರಾವಣವಧಾತ್ ರಾಮಸ್ಯ ಬ್ರಹ್ಮಹತ್ಯಾದೋಷಃ ಅಭೂತ್ ಇತಿ ಶಂಕಾಂ ದೂರೀಕರ್ತು ಆಹಾ ಅಂತ. ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದವನು ರಾವಣ. ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದ ರಾವಣನನ್ನು ಸಂಹಾರ ಮಾಡಿದ್ದರಿಂದ ರಾಮನಿಗೆ ಬ್ರಹ್ಮಹತ್ಯಾದೋಷ ಬಂತು ಇತಿ ಈ ರೀತಿಯಾದಂತಹ ಶಂಕಾಂ ದೂಷಯಿತು. ಈ ದೋಷವನ್ನು ಈ ಆಶಂಕೆಯನ್ನು ದೂರೀಕರ್ತು ದೂರ ಮಾಡಲಿಕ್ಕೋಸ್ಕರ ಆಹಾ ಅಂತ. ಇಂತಹ ದೋಷದ ಸಂಬಂಧವು ಪರಮಾತ್ಮನಿಗೆ ಇಲ್ಲ, ರಾಮನಿಗೆ ಇಲ್ಲ. ಯಸ್ಯ ಅಲ್ಲಿ ಪಂಚಮ ಶಿರಚ್ಛೇದ ಅಂತಿದೆ. ಯಸ್ಯ ಅಂತಂದರೆ ಚತುರ್ಮುಖಸ್ಯ, ಪಂಚಮ ಶಿರಚ್ಛೇದ 5ನೆಯ ಶಿರಸ್ಸನ್ನು ತುಂಡು ಮಾಡಿದ್ದು. ಅದು ಕಪಾಲಿನಮಪಿ ಶ್ರೀ ಮಹಾದೇವಮಪಿ, ಅವನಿಗೆ ಹೆಸರು ಮಹಾದೇವ ಅಂತ ಮಹಾದೇವ ಎಂಬುದಾಗಿ ಹೆಸರುಳ್ಳಂತಹ ರುದ್ರದೇವರನ್ನು ಬ್ರಹ್ಮಹತ್ಯಾರೂಪೇಣ ಬಬಾಧೆ, ಅವನಿಗೆ ಬ್ರಹ್ಮಹತ್ಯ ಎಂಬತಕ್ಕಂತಹ ಪಾಪದ ರೂಪದಲ್ಲಿ ಬಬಾಧೆ ಪೀಡಯಾಮಾಸ, ಅದು ಪೀಡಿಸಿತು. ತಾಮೇವ ಪೀಡಾಂ ದರ್ಶಯಿತು ಕಪಾಲಿತ್ಯುಕ್ತಂ. ಅಲ್ಲಿ ಆ ಪೀಡೆ ಬ್ರಹ್ಮಹತ್ಯಾ ಪಾಪ ಎಷ್ಟು ಅಂತ ತಿಳಿಸ್ಲಿಕ್ಕೋಸ್ಕರ ಕಪಾಲಿ ಅಂತ ಹೇಳೋದು. ಆ ತಲೆ ತೆಗೆದಾಗ ತಲೆ ಕೈಗೆ ಅಂಟ್ಕೊಂಡ್ಬಿಡ್ತು. ಅದರಿಂದ ಅವನಿಗೆ ಆ ಪಾಪ ಅಂಟ್ಕೊಳ್ತು ಅಂತ ಗೊತ್ತಾಗದೆ ಹೇಗೆ ಅಂತಂದರೆ ಆ ತಲೆಯೇ ಕೈಯಲ್ಲಿ ಅಂಟ್ಕೊಂಡಿದ್ದರಿಂದಾಗಿ ಅವನಿಗೆ ಪಾಪ ಅಂಟ್ಕೊಂಡಿದೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಕರಸ್ಥ ಬ್ರಹ್ಮಕಪಾಲಮೇವ ಪೀಡಾಸೂಚಕಮಿತಿ ಭಾವ. ಕೈಯಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಕಪಾಲ ಅದೇ ಅವರಿಗೆ ಬ್ರಹ್ಮಹತ್ಯೆಯ ಪೀಡೆ ಪಾಪ ಅಂಟ್ಕೊಂಡಿದೆ ಎಂಬತಕ್ಕಂಥದ್ದಕ್ಕೆ ಸೂಚಕವಾಗಿದೆ. ಯಹ ರಾಮರೂಪಿ ನಾರಾಯಣ ಅಂತೆ ಬ್ರಹ್ಮಪ್ರಲಯೇ, ಬ್ರಹ್ಮದೇವರ ಆಯುಷ್ಯ ಮುಗಿದಾಗ ತದ್ವಧೇಪಿ ತಸ್ಯ ಬ್ರಹ್ಮಣ ವಧೇಪಿ, ಆ ಚತುರ್ಮುಖ ಬ್ರಹ್ಮನನ್ನು ಸಂಹಾರ ಮಾಡಿದರೂ ಕೂಡ ಅನಘಃ ಬ್ರಹ್ಮಹತ್ಯಾಖ್ಯ ದೋಷರಹಿತ, ಬ್ರಹ್ಮನನ್ನು ಕೊಂದರೂ ಕೂಡ ಅವನಿಗೆ ಬ್ರಹ್ಮಹತ್ಯಾ ಪಾಪ ಎಂಬತಕ್ಕಂಥದ್ದು ಇಲ್ಲ. ಸಹ ಅಂತಹ ರಾಮಚಂದ್ರನು ರಕ್ಷೋವಧೆ, ರಕ್ಷೋರೂಪ ರಾವಣಾಭಾಸವಧೆ, ಬ್ರಾಹ್ಮಣಾಭಾಸವಧೆ. ಅವನು ರಾಕ್ಷಸ, ಆದ್ದರಿಂದ ಅವನು ಬ್ರಾಹ್ಮಣಾಭಾಸ, ಜನವಾರ ಇದೆ ಅಷ್ಟೇ ಹೊರತು ಬ್ರಾಹ್ಮಣ್ಯ ಇಲ್ಲ ಅವನಲ್ಲಿ. ಯಾವ ರೀತಿಯಾದ ಬ್ರಾಹ್ಮಣರು ಕರ್ಮಗಳನ್ನು ಅನುಷ್ಠಾನ ಮಾಡಬೇಕೋ ಅಂತಹ ಬ್ರಾಹ್ಮಣ ಉಚಿತವಾದ ಕರ್ಮವನ್ನು ಮಾಡುವವನಲ್ಲ. ಯಾವಾಗಲೂ ಎಲ್ಲ ಹೇಳ್ತಾ ಇದ್ದ, ಆದರೆ ಬ್ರಾಹ್ಮಣನಾಗಿ ಅವನಲ್ಲಿ ಇರಬೇಕಾದದ್ದು ಮುಖ್ಯ ಯಾವುದು ಅಂತಂದರೆ ಅಹಿಂಸಾ ಅಂತಕ್ಕಂಥದ್ದು. ಎಲ್ಲರನ್ನೂ ಹಿಂಸೆ ಮಾಡ್ತಾ ಇದ್ದ. ಅದರಿಂದಾಗಿ ಮುಖ್ಯವಾಗಿ ಬ್ರಾಹ್ಮಣರು ಯಾರನ್ನೂ ಕೂಡ ಹಿಂಸೆ ಮಾಡಬಾರದು. ಆದರೆ ಇವನಲ್ಲಿ ಹಿಂಸಾರೂಪವಾದಂತಹ ವ್ಯಾಪಾರ ಇದೆ. ಅದರಿಂದಾಗಿ ಬ್ರಾಹ್ಮಣಾಭಾಸ. ಯಾರು ಕೊಡಿ ಅಂತ ಕೇಳಬಾರ್ದು, ಕೊಡಿ ಅಂತ ಕೇಳಬಾರ್ದು, ಕೊಟ್ಟದ್ದನ್ನು ತೆಗೆದುಕೊಳ್ಬೇಕು ಅಷ್ಟೆ. ದಾನ ತೆಗೆದುಕೊಳ್ಳುವವನ ಇಚ್ಛೆಗೆ ದಾನ ಕೊಡೋದಲ್ಲ, ದಾನ ಕೊಡುವವನಿಗೆ ಇಚ್ಛೆಯಾಗಿ ಅವನು ಕೊಡೋದು. ಅದರಿಂದಾಗಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿ ತೆಗೆದುಕೊಂಡ್ರೆ ಅದು ಹಿಂಸೆ. ಅದು ಕೊಡಿ ಇದು ಕೊಡಿ ಅಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿದ್ರು ಕೂಡ ತಪ್ಪೆ. ಏನು
ಭಿಕ್ಷಾಂ ದೇಹಿ ಅಂತ ಕೇಳ್ಬೋದು, ಇಂಥ ಭಿಕ್ಷೆನೇ ಕೊಡುವಂತಿಲ್ಲ. ಇಲ್ಲ, ಕೇಳಬಾರ್ದು. ಹೌದು, ಏನೇ ಆದರೂ ಕೇಳಬಾರ್ದು, ಕೇಳಬಾರ್ದು. ಅವರು ಅಷ್ಟೇ ಉಂಟು, ಆದರೆ ಇಷ್ಟೇ ಕೊಡಬೇಕು ಅಂತ ಅದನ್ನು ಇದು ಮಾಡಬಾರ್ದು. ಹಾಂ, ಹೌದು, ಅಷ್ಟೇ. ನಾನು ಇಷ್ಟೇ ಕೊಡಿಂದ ನಾನು ಕೇಳಿದ್ರೆ ಅದು ತಪ್ಪು. ಇಷ್ಟು ಕೊಟ್ಟರೆ ಮಾತ್ರ ಮಾಡ್ತೇನೆ, ಇಲ್ಲ ಅಂದರೆ ಮಾಡಲ್ಲ. ಅದೇ ಅದು ಅದು ಕೊಡೋರಲ್ಲಿ ಕೊಡುವ ಬುದ್ಧಿ ಇಲ್ಲ, ಅದರಿಂದಾಗಿ ತೆಗೆದುಕೊಳ್ಳೋರು ತೆಗೆದುಕೊಳ್ತಾರೆ. ನೋಡಿ, ಎಲ್ಲದಕ್ಕೂ ಖರ್ಚು ಮಾಡ್ತಾರೆ. ಬ್ರಾಹ್ಮಣರಿಗೆ ಕೊಡಬೇಕಾದ್ರೆ ಕೈ ಹಿಡಿತಾರೆ. ಅದಲ್ಲ, ಒಂದು ಮದುವೆ ಆಗಬೇಕಾದ್ರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ಹಾಂ, ಬ್ರಾಹ್ಮಣರಿಗೆ ಒಂದು 100 ರೂಪಾಯಿ ದಕ್ಷಿಣ ಕೊಡಬೇಕು ಅಂತಂದರೆ ಅವಾಗ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೀವು ಕೊಡಿ ಅಂತ ಹೇಳಿ ಕೊಡಿಸ್ತಾರೆ. ಅಂದರೆ ನಮ್ಮಲ್ಲಿರುವಂತಹ ದೋಷವನ್ನು ಅದರಿಂದ ಪುರೋಹಿತರು ಕೇಳಿಕೊಡಿಸೋದ್ರಿಂದ ಅವನು ಯಾಕೆ ನಮಗೆ ಕೊಡೋ ಬುದ್ಧಿ ಇಲ್ಲ. ಒಂದು ವೇಳೆ ಇವನಿಗೆ ಪುರೋಹಿತರು ಹೇಳಿಕೊಡಿದ್ರೆ ಸಂತೋಷ ಪಡಬೇಕು. ಇಷ್ಟೆಲ್ಲ ಖರ್ಚು ಮಾಡಿದೆ ನಾನು, ಅದೆಲ್ಲ ವ್ಯರ್ಥ ಆಗೋಯ್ತು, ಬ್ರಾಹ್ಮಣರಿಗೆ ಹೇಳಿಕೊಡಿಸಿದ್ರು ಸಾರ್ಥಕ ಆಯಿತು ಅಂತ ಸಂತೋಷ ಪಡಬೇಕು. ಇವನೇನು ಮಾಡ್ತಾನೆ, ಪುರೋಹಿತರು ಹೇಳಿ ಕಳಿಸಿದ್ರು ಅಂತ ಹೇಳಿಕೊಡಿಸಿದ್ರು ಅಂತೆಲ್ಲ ಅವರನ್ನೇ ಇವನು ಆಡ್ಕೋತಾನೆ. ಅದಾಗಬಾರ್ದು. ಯಾಕೆ ನಮ್ಮಲ್ಲಿ ಕೊಡುವಂಥ ಬುದ್ಧಿ ಇಲ್ಲ. ಅದನ್ನು ಅವರು ಕೊಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಅಷ್ಟೇ ಹೊರತು ಅವರು ತಪ್ಪು ಮಾಡಿದ್ರು ಅಂತ ನಾವು ಅನ್ನಬಾರ್ದು. ನಮ್ಮ ದೋಷ ಅದನ್ನು ಅವರು ತಿದ್ದುತ್ತಾರೆ ಅಷ್ಟೆ. ಅವರೇನು ರಾಜಾಶ್ರಯದಲ್ಲಿ ಇದ್ದರು ಅಷ್ಟೇ, ರಾಜಾಶ್ರಯದಲ್ಲಿ ಇದ್ದರು. ಆಮೇಲೆ ಗುರುದಕ್ಷಿಣೆ ದೃಪದನನ್ನು ಹಿಡಿಬೇಕು ಅಂತ ಹೇಳೋದು ಅದೇ ಅದು ಇದ್ದೇ ಅದು ದುರ್ಯೋಧನ ಮನೆ ಅನ್ನ ತಿಂದಿದ್ದರಿಂದಾಗಿ ಆ ಮನೆಗೆ ಮನಸ್ಸು ಕೆಟ್ಟೋಯ್ತು. ಹೌದು, ಒಂದು ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಈಗ ಅದು ಯಾಕೆ ಬಂತು ಅಂತಂದರೆ, ನಾನು ಹೇಳೋದು, ಒಂದು ಹೊರಗಡೆ ಹೋಟ್ಲಿಗೆ ಹೋಗಿದರೆ ಅವರು ಸಂಡೇ ಹೋಗಿ ಖರ್ಚು ಮಾಡಿ ಬರ್ತಾರೆ, ಆಯಿತಾ. ಆವಾಗ ಅಲ್ಲಿ ಏನು ಹೇಳ್ತಾರೋ ಅಷ್ಟು ಕೊಡ್ತಾರೆ. ಆದರೆ ಇಲ್ಲಿ ಮಾತ್ರ ಅದನ್ನು ಸಂಕೋಚ ಮಾಡ್ತಾರೆ. ಮಠ ನಡಿಬೇಕೋ ಬೇಡೋ, ಅದಕ್ಕೋಸ್ಕರ ನಾವು ಕೊಡೋದನ್ನು ಕೈ ಹಿಡಿಯೋದ್ರಿಂದಾಗಿ ಅದೊಂದು ದರವನ್ನು ನಿಗದಿ ಮಾಡಬೇಕಾಯಿತು. ಇಲ್ಲ ಅವರಾಗಿ ಉದಾರವಾಗಿ ಕೊಡ್ತಾರೆ ಅಂತಂದರೆ ಅದನ್ನು ನಾವು ನಿಗದಿಪಡಿಸಬೇಕಾಗಿತ್ತು. ನಾವೇ ಒಂದು ಮನೆಯಲ್ಲಿ ಒಂದು ಶ್ರಾದ್ದ ಮಾಡ್ತೇವೆ ಅಂತಂದರೆ ಒಬ್ಬ ಅಡುಗೆಯವ್ರನ್ನ ಕರೆದ್ರೆ, ಒಬ್ಬ ಅಡುಗೆಯವ್ರು ಬಂದರೆ ಅಂದರೆ 2,500 ರೂಪಾಯಿ ಕೊಡಬೇಕು, ಹೌದಾ. ಮತ್ತು ಮಠಕ್ಕೆ ಬಂದರೆ ಒಟ್ಟು ಟೋಟಲ್ 2,500 ರೂಪಾಯಿ ಆಯಿತು ಅಂದ್ರೆ ನಾವು ಆಡ್ಕೊಳ್ತೇವೆ. ಒಂದು ಅಡುಗೆ ಮತ್ತು ಪದಾರ್ಥ ಬೇರೆ, ಉಳಿದಿದ್ದೆಲ್ಲವೂ ಬೇರೆ ಇದೆ. ಅದು ಕೇವಲ ನಮಗೆ 2,500 ರೂಪಾಯಿಲಿ ಎಲ್ಲ ಇಲ್ಲಿ ಮುಗಿದೋದ್ರೂ ಕೂಡ ಇದು ಜಾಸ್ತಿ ಅಂತೇವೆ ನಾವು. ಅದಕ್ಕೆ ನಮ್ಮಲ್ಲಿ ಎಷ್ಟು ವಿವೇಕ, ವಿಚಾರ ಶಕ್ತಿ ಕಡಿಮೆ ಆಯಿತು. ಆದ್ದರಿಂದ ನಿಗದಿಪಡಿಸ್ಬೇಕಾಯ್ತು. ನಾವೇ ವಿಚಾರ, ಹೌದು ನಮ್ಮ ಮನೆಯಲ್ಲಿ ಮಾಡಿದ್ರೆ ಇಷ್ಟು ಖರ್ಚಾಗುತ್ತೆ, ಸರಿ ಅದು ಬೇಡ, ಅದರ 10% ಆದರೂ ಕೊಟ್ಟು ಹೋಗೋಣ, ಅದಿಲ್ಲ ನಮ್ಮಲ್ಲಿ. ಅದರಿಂದಾಗಿ ನಿಗದಿಪಡಿಸ್ಬೇಕು. ಅಲ್ಲಲ್ಲ, ಮಠ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ನಾವು ಆ ಬಿಸ್ನೆಸ್ ಮಾಡುವಾಗ ಮಾಡಿದೆವು ಅದನ್ನು ನೋಡಲ್ಲ. ನಾವೇ ಮಾಡಿದ್ದು ಅದನ್ನು. ನಮ್ಮ ವೆಚ್ಚ ಕಡಿಮೆ ಆಯಿತು, ನಾವು ಮಠಕ್ಕೆ ಬರ್ತೇವಲ್ಲ, ಹಾಗಾದರೆ ಅದು ನಮ್ಮ ಲೋಭ. ಆ ಲೋಭ ಮುಚ್ಚಾಕ್ತೇವೆ, ಇದು ಬಿಸ್ನೆಸ್ ಮಾಡುತ್ತೆ ಅಂತ ಹೇಳ್ತೇವೆ ನಾವು. ನಮ್ಮ ಲೋಭ ಇಲ್ಲ ಅಂತಾದರೆ ಆವಾಗ ಹಣ ನಿಗದಿಪಡಿಸಬೇಕಾಗೇ ಇಲ್ಲ. ನೀವೇ ಈಗ 250 ರೂಪಾಯಿ ಅಂತ ಶ್ರಾದ್ದಕ್ಕೆ ಬರೆಸಿದ್ದಾರೆ, ನೀವು ಮನೇಲಿ ಯೋಚನೆ ಮಾಡಬೇಕು. ಒಬ್ಬ ಪುರೋಹಿತನ ಕರೆಸು, ಮಿನಿಮಮ್ ನಾನು 500 ರೂಪಾಯಿ ನಾನು ಅವರಿಗೆ ಕೊಡಬೇಕು. ಆದರೆ ಇಲ್ಲಿ ಮಠಕ್ಕೆ ಹೋಗಿ ನಾನು 250 ಕೊಡ್ತೇನೆ ಅಂತಂದರೆ ಇನ್ನು 250 ಉಳೀತು ತಾನೆ, ಸಾಮಾನೆಲ್ಲ ಬಿಟ್ಟು ದಕ್ಷಿಣ. ಹಾಗೆ ನಾನು 250 ಬೇಡ ಆಚಾರ್ಯ, 250 ಬೇಡ, 500 ಕೊಡ್ತೇನೆ, ಮಠಕ್ಕಿರಲಿ. ಯಾರಾದರೂ ಕೊಟ್ಟೋಗ್ತಾರಾ? ಯಾರು ಕೊಡಲ್ಲ. ಕೊಡಬೇಕು ಹಾಗೆ. ಆವಾಗ ಹಣ ನಿಗದಿಪಡಿಸೋದೇ ಇಲ್ಲ ಅವರು.
ಅದೇ ಅಲ್ಲಿ ಆದರೂ ಕೊಡ್ತಾರೆ, ಮಠಕ್ಕಾದರೆ ಕ್ವಶನ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಮಾತಾಡಬೇಕಾಗುತ್ತೆ. ಮಾತಾಡೋ ಹಾಗೆ ಮಾಡಿದ್ದು ಯಾರು? ನಾವೇ. ಹಾಗೆ ಮಾಡ್ತಾರೆ. ಜಾಸ್ತಿ ಕೇಳಿದ್ರಿ ಅಂತ ಹೇಳಿ ಅವ್ರು ಜಾಸ್ತಿ ಆಯಿತು ಅಂತ ಮಾತಾಡ್ತಾರೆ, ಅದಕ್ಕೋಸ್ಕರ ಹೇಳ್ತಾರೆ. ಹಾಂ, ಈಗ ಮಠದಲ್ಲಿಯೂ ಕೂಡ ಸ್ಟಾಫ್ ಇರ್ತಾರೆ, ಅಡುಗೆಯವರು ಇರ್ತಾರೆ. ಅವರಿಗೆಲ್ಲ ನಾವು ತಿಂಗಳಿಗೆ ಇವರಿಗೆ ಖರ್ಚಿದೆ ಅನ್ನೋದನ್ನ ಯೋಚನೆ ಮಾಡ್ತೇವಾ? ಮಾಡಲ್ಲ. ನಾವು ನಮ್ದಾದ್ರೆ ಸರಿ ಅಂತ ನೋಡ್ತೇವೆ. ನೇತಿ ಸಂಬಂಧ ಅಘವಾನ್ ಕಿಂ, ಪಾಪವುಳ್ಳವನಾದನೇನು? ಆಭಾಸನನ್ನು ಕೊಂದದ್ರಿಂದ ಪಾಪ ಬಂತೇನು? ನ, ಇಲ್ಲವೇ ಇಲ್ಲ. ಏತೇನೇವ ಬ್ರಹ್ಮಹತ್ಯಾ ಪರಿಹಾರಾಯ ಲಿಂಗ ಪ್ರತಿಷ್ಠಾ ಕೃತ ಇತ್ಯೇತದಪಿ ಪರಿಹೃತಂ. ರಾಮನಿಗೆ ಬ್ರಹ್ಮಹತ್ಯಾ ಪಾಪವೇ ಇಲ್ಲ ಅಂತಂದ ಮೇಲೆ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕೋಸ್ಕರ ರಾಮಚಂದ್ರ ರುದ್ರನ ಲಿಂಗವನ್ನು ಪ್ರತಿಷ್ಠಾ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಪರಿಹಾರ ಮಾಡದಂತೆ ಆಯಿತು. ಸ್ವಬ್ರಹ್ಮಹತ್ಯಾ ಅಪರಿಹಾರ ಅಸಮರ್ಥಸ್ಯ ಶಿವಸ್ಯ ಪರಬ್ರಹ್ಮಹತ್ಯಾ ಪರಿಹರ್ತೃತ್ವಸ್ಯ ಸುತರಾಮಯೋಗಾತ್. ಯಾವ ಬ್ರಹ್ಮನನ್ನು ಕೊಂದದ್ದರಿಂದ, ಕಪಾಲ ಕೈಗಂಟುಕೊಂಡದ್ದರಿಂದ ತನ್ನಲ್ಲೇ ಬ್ರಹ್ಮಹತ್ಯೆ ಬಂತೋ, ತನ್ನಲ್ಲಿರುವ ಬ್ರಹ್ಮಹತ್ಯವನ್ನೇ ತನಗೆ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂತಂದ ಮೇಲೆ ರಾಮನಿಗೆ ಬಂದ ಬ್ರಹ್ಮಹತ್ಯೆಯನ್ನು ಇವನಿಗೆ ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯಾ? ಇಲ್ಲವೇ ಇಲ್ಲ. ಸ್ವಬ್ರಹ್ಮಹತ್ಯಾ ಅಪರಿಹಾರ ಬ್ರಹ್ಮಹತ್ಯಾ ಪರಿಹಾರ ಅಸಮರ್ಥಸ್ಯ, ತನಗೆ ಬಂದಿರುವಂಥ ಬ್ರಹ್ಮಹತ್ಯಾ ಪಾಪ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಸಮರ್ಥನಾಗಿದ್ದಾನೆ. ಅಂತಹ ರುದ್ರದೇವರು ಪರಬ್ರಹ್ಮಹತ್ಯಾ ಪರಿಹರ್ತೃತ್ವಸ್ಯ, ರಾಮನಿಗೆ ಬಂದಿರುವಂಥ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡ್ತಾನೆ ಅನ್ನೋದನ್ನು ಸುತರಾಮ್ ಅಯೋಗ, ಅದು ಸಾಧ್ಯವೇ ಇಲ್ಲ. ಕಿಂತು ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಇತಿ ಸ್ಮೃತ್ಯ ನಿರೀಕ್ಷಣ ಮಾತ್ರೇಣ ಬ್ರಹ್ಮಹತ್ಯಾ ನಿರಸನ ಸಮರ್ಥೆ ತವ ಸೇತೌ ಮಮ ಪಿತೃವಧ ನಿಮಿತ್ತ ಮಹಾಬ್ರಹ್ಮಹತ್ಯಾ ಪರಿಹಾರಾಯ ನಿತ್ಯಂ ವಸಾಮೀತಿ ಶಿವೇನ ಪ್ರಾರ್ಥಿತಃ ತತ್ರ ಪ್ರತಿಷ್ಠಾಪಿತವಾನ್ ಇತ್ಯೇವ ಯುಕ್ತಮಿತಿ ಭಾವಃ. ಪ್ರಸಿದ್ಧವಾದ ಮಾತು ಏನು? ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಶ್ರೀರಾಮಚಂದ್ರ ನಿರ್ಮಾಣ ಮಾಡಿದ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯಾ ಅಂತಹ ಪಾಪವು ಪರಿಹಾರವಾಗುತ್ತೆ ಎಂಬುದಾಗಿ ಇತಿ ಸ್ಮೃತ್ಯ, ಇದು ಸ್ಮೃತಿವಾಕ್ಯ ಇದೆ. ಅದರಿಂದ ಏನಾಯಿತು? ರುದ್ರದೇವರಿಗೆ ಬ್ರಹ್ಮಹತ್ಯಾ ಪಾಪ ಬಂದಿದೆ. ಆ ರುದ್ರದೇವರು ಬ್ರಹ್ಮಹತ್ಯಾ ಪಾಪವನ್ನು ಕಳ್ಕೊಳ್ಬೇಕು. ಬ್ರಹ್ಮಹತ್ಯಾ ಪಾಪ ಹೇಗೆ ಹೋಗುತ್ತೆ? ಸೇತುವೆಯನ್ನು ನೋಡೋದ್ರಿಂದ. ಹಾಗಾದರೆ ರಾಮ ನಿರ್ಮಾಣ ಮಾಡಿದ ಸೇತುವೆಯನ್ನು ನೋಡುವುದರಿಂದ ಬ್ರಹ್ಮಹತ್ಯೆ ಪರಿಹಾರ ಆಗುತ್ತೆ. ಆದ್ದರಿಂದ ನಾನು ಯಾವಾಗಲೂ ನೋಡ್ತಾ ಇರಬೇಕು. ಯಾಕೆ? ನನ್ನದು ಒಂದು ಬಾರಿ ನೋಡಿದ್ರೆ ಬ್ರಹ್ಮಹತ್ಯೆ ಪರಿಹಾರ ಆಗಲ್ಲ. ಯಾಕೆ ಅಂತಂದು ಅದಕ್ಕೆ ಹೇಳ್ತಾ ಇದ್ದಾರೆ, ಪಿತೃವಧ ನಿಮಿತ್ತ. ಇದು ಪಿತೃವಧೆ ಒಂದು, ಮತ್ತು ಅವನು ಬ್ರಹ್ಮಜ್ಞಾನಿ, ಬ್ರಹ್ಮಹತ್ಯೆ, ಹೀಗೆ ಪಿತೃಹತ್ಯಾ ರೂಪವಾಗಿರ್ತಕ್ಕಂಥ ಬ್ರಹ್ಮಹತ್ಯೆ. ಇಂತಹ ಮಹಾಪಾಪ ಎಂಬತಕ್ಕಂಥದ್ದು ಅದು ಒಂದು ಬಾರಿ ದರ್ಶನ ಮಾಡಿದ್ರೆ ಆ ಪಾಪ ಎಂಬತಕ್ಕಂಥದ್ದು ಪರಿಹಾರ ಆಗೋದಿಲ್ಲ. ನಿತ್ಯಂ ವಸಾಮ, ಅದರಿಂದ ಯಾವಾಗಲೂ ನೋಡಿಕೊಂಡೇ ಇರ್ತೇನೆ, ವಾಸ ಮಾಡ್ತೇನೆ ಎಂಬುದಾಗಿ ರುದ್ರದೇವರು ರಾಮನಲ್ಲಿ ಪ್ರಾರ್ಥನೆ ಮಾಡಿದರು. ರುದ್ರನಿಂದ ಪ್ರಾರ್ಥಿತನಾದ ರಾಮ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆ, ಇಲ್ಲಿ ಸನ್ನಿಹಿತನಾಗಿರು ಅಂಥೇಳಿ ತತ್ರ ಪ್ರತಿಷ್ಠಾಪಿತವಾನ್, ಹೀಗೆ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ್ದಾನೆ. ಇನ್ನೂ ಅದಕ್ಕೆ ನನ್ನಲ್ಲಿ ಆ ಬ್ರಹ್ಮಹತ್ಯಾ ಪಾಪದ ಶೇಷ ಏನಾದರೂ ಇದ್ದರೆ ಅದು ಎಲ್ಲ ಪರಿಹಾರ ಆಗಬೇಕು. ಆದ್ದರಿಂದ ಯಾವಾಗಲೂ ನೋಡ್ತೇನೆ ಅಂತ. ರಾಮಚಂದ್ರ ಯಾವಾಗ ರಾವಣನನ್ನು ಸಂಹಾರ ಮಾಡಿದನೋ ಆವಾಗ ರುದ್ರನಿಗೆ ರಾಮನಲ್ಲಿ ಇದು ಮಾಡಲಿಕ್ಕೆ ಏನು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶ ಬಂತು. ಆವಾಗ ಪ್ರಾರ್ಥನೆ ಮಾಡಿ. ಹಾಂ ಹಾಂ
ಶಕ್ತೋಪಿ ರಾಜ ಭೃತ್ರಸ್ಯ ಹಸ್ತಂ ಸಂಗೃಹ್ಯ ಗಚ್ಚತಿ ಸ್ವರ್ಣೀತಗರ್ಧಭಶ್ವಾದೇಃ ಲಂಕಾಶಂಕಾಸ್ಪದಂ ಕಿಲ. ಹಾಗಾದರೆ ರಾಮಚಂದ್ರ ಸರ್ವಸಮರ್ಥ ಅಂತ ಹೇಳ್ತೀರಿ. ಸರ್ವಸಮರ್ಥ ಅಂತಾದರೆ ಸೇತುವೆ ಕಟ್ಟದೇನೆ ರಾಮಚಂದ್ರ ಲಂಕಾಗೆ ಹೋಗ್ಬೋದಾಗಿತ್ತು. ಹಾಗಾದರೆ ಸೇತುವೆಯನ್ನು ಯಾಕೆ ಕಟ್ಟಿದ? ಹಾಗಾದರೆ ಸೇತುವೆಯನ್ನು ಕಟ್ಟಿದಾನೆ ಅಂತಾದರೆ ರಾಮ ಸರ್ವಸಮರ್ಥನಲ್ಲ. ಅರ್ಥಾತ್ ಸೇತುವೆಯ ಅವಲಂಬನೆ ಇಲ್ಲದೇನೆ ರಾಮನಿಗೆ ಲಂಕಾಪಟ್ಟಣಕ್ಕೆ ಹೋಗ್ಲಿಕ್ಕಾಗಲ್ಲ. ಅದು ರಾಮ ಅಸಮರ್ಥನಾದ. ರಾಮನಲ್ಲಿ ಅಸಾಮರ್ಥ್ಯ ಎಂಬತಕ್ಕಂಥ ದೋಷ ಇದೆ ಒಂದು ಪ್ರಶ್ನೆ ಬರುತ್ತೆ. ನಮಗೆ ಹಾರಲಿಕ್ಕಾಗಲಿಲ್ಲ ಅಂದರೆ ಅವಾಗೇನು ಮಾಡ್ತೇವೆ? ಇನ್ನೊಂದನ್ನು ಅವಲಂಬಿಸ್ತೇವೆ. ನದಿ ದಾಟಲಿಕ್ಕಾಗಲ್ಲ ಅಂದರೆ ದೋಣಿಯನ್ನು ನಾವು ಅವಲಂಬಿಸ್ತೇವೆ. ಹಾಗೆ ರಾಮನಿಗೂ ಕೂಡ ಸಮುದ್ರ ದಾಟಿ ಹೋಗುವಂತಹ ಆ ಸಾಮರ್ಥ್ಯ ಎಂಬತಕ್ಕಂಥದ್ದು ಇಲ್ಲ. ಆ ಸಾಮರ್ಥ್ಯ ಇಲ್ಲದೇ ಇರೋದರಿಂದಾಗಿ ರಾಮ ಏನು ಮಾಡ್ತಾ ಇದ್ದಾನೆ? ಸೇತುವೆಯನ್ನು ಕಟ್ಟು ಹೋಗಿದ್ದಾನೆ. ಅಂದರೆ ರಾಮನಲ್ಲಿ ಅಸಾಮರ್ಥ್ಯ ಇದೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಬ್ಬ ರಾಜ ಇದ್ದಾನೆ. ರಾಜ ನಡಿಬೇಕಾದರೆ ಭೃತ್ಯನ ಕೈ ಹಿಡ್ಕೊಂಡು ಹೋಗ್ತಾನೆ, ಸೇವಕನ ಕೈ ಹಿಡ್ಕೊಂಡು ಹೋಗ್ತಾನೆ. ರಾಜನಿಗೆ ನಡಿಲಿಕ್ಕಾಗಲ್ಲ ಅಂತ ಅರ್ಥನ. ಈಗ ನಿಮ್ಮ ಮನೆಗೆ ಸ್ವಾಮಿಗಳನ್ನ ಕರೀತೀರಾ, ಬಂದ ಕೂಡಲೇ ನಮಸ್ಕಾರ ಮಾಡಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀರಾ. ನಿಮ್ಮನೆ ಬರೋ ತನಕ ಅವ್ರಿಗೆ ಶಕ್ತಿ ಇತ್ತು, ಬಂದ ಕೂಡಲೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರಿ ಅಂತಂದರೆ ಅವಾಗ ಅವರಿಗೆ ಶಕ್ತಿ ಇರಲಿಲ್ಲ. ಕೈ ಹಿಡ್ಕೊಂಡು ಕರ್ಕೊಂಡು ಹೋದೆ ಅಂತ ಅರ್ಥನ ಅಲ್ಲ, ಅದು ಗೌರವ ಅಂತ ಅರ್ಥ. ಹೌದಾ ಅಲ್ವ? ಆದ್ದರಿಂದ ಹೇಗೆ ರಾಜನಾದವನು ನಡೀಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಆ ಒಂದು ತನ್ನ ಒಂದು ದೊಡ್ಡಸ್ತಿಕೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಭೃತ್ಯನ ಕೈ ಹಿಡ್ಕೊಂಡು ಹೋಗ್ತಾನೆ. ಭೃತ್ಯನ ಕೈ ಹಿಡ್ಕೊಂಡು ಹೋದ ಮಾತ್ರಕ್ಕೆ ಈ ರಾಜನಿಗೆ ನಡಿಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆಯೇ ರಾಮಚಂದ್ರನಿಗೂ ಕೂಡ ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲವೇ ಇಲ್ಲ ಅಂತಲ್ಲ, ಸಾಮರ್ಥ್ಯ ಇದ್ದೇ ಇದೆ. ಆದರೂ ಕೂಡ ರಾಮಚಂದ್ರ ಸೇತುವೆ ನಿರ್ಮಾಣ ಮಾಡಿ ಹೋಗಿದ್ದಾನೆ. ರಾಮನಿಗೆ ಸಾಮರ್ಥ್ಯ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಹೇಳ್ತಾರೆ ಸ್ವರ್ಣೀತ ಗರ್ಧಭಶ್ವಾದೇಹ. ರಾಮಚಂದ್ರ ಈ ಅವತಾರ ಕಾರ್ಯವನ್ನು ಮುಗಿಸಿ ಅನಂತರ ಮೋಕ್ಷಕ್ಕೆ ಹೋಗಬೇಕಾದರೆ ಯಾರ್ಯಾರನ್ನು ಕರ್ಕೊಂಡು ಹೋದ? ನಾಯಿ, ಕತ್ತೆ, ಕುದುರೆ ಇದೆಲ್ಲ ಪ್ರಾಣಿಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಇಂತಹ ಪ್ರಾಣಿಗಳನ್ನೇ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹ ಸಾಮರ್ಥ್ಯ ಇರತಕ್ಕಂಥ ರಾಮನಿಗೆ ಈ 100 ಯೋಜನ ದೂರ ಇರತಕ್ಕಂಥ ಲಂಕಾಪಟ್ಟಣಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವೇನು? ಆಗ ರಾಮನಿಗೆ ಸಾಮರ್ಥ್ಯ ಇದ್ದೇ ಇದೆ. ಮೋಕ್ಷ ಎಷ್ಟು ಎತ್ತರದಲ್ಲಿದೆ, ಅಂತಹ ಎತ್ತರದಲ್ಲಿರುವಂಥ ಮೋಕ್ಷಕ್ಕೇನೆ ಈ ಸಣ್ಣ ಸಣ್ಣ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅಂತಹ ಸಾಮರ್ಥ್ಯ ರಾಮನಿಗಿದೆ ಅಂತಂದ ಮೇಲೆ ಈ ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ರಾಮಚಂದ್ರನಿಗೆ ಸಾಮರ್ಥ್ಯ ಇಲ್ಲ ಅಂತ ಆಗುತ್ತೇನು? ಇಲ್ಲವೇ ಇಲ್ಲ, ಸಮರ್ಥನೆ ಆಗಿದ್ದಾನೆ. ರಾಜನು ಶಕ್ತಃ ಅಪಿ, ನಡೆಯಲು ಸಮರ್ಥನಾಗಿದ್ದರೂ ಕೂಡ ಭೃತ್ಯಸ್ಯ ಸೇವಕನ ಹಸ್ತಂ ಕೈಯನ್ನು ಸಂಗೃಹ್ಯ ಹಿಡಿದುಕೊಂಡು ಗಚ್ಚತಿ ನಡೆಯುತ್ತಾನೆ. ಸ್ವರ್ಣೀತ ಗರ್ಧಭಶ್ವಾದೇಹೆ, ಕತ್ತೆ ನಾಯಿಗಳನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಿರುವಂತಹ ಶ್ರೀರಾಮಚಂದ್ರನಿಗೆ ಲಂಕಾಪಟ್ಟಣಕ್ಕೆ ಹೋಗುವಿಕೆಯು ಶಂಕಾಸ್ಪದಂ ಕಿಂ, ಅವನಿಗೆ ಅಸಾಮರ್ಥ್ಯಕ್ಕೆ ಅದು ಸೂಚಕವಾಗುತ್ತೇನೋ, ಸಂದೇಹಕ್ಕೆ ಆಸ್ಪದವಾಗುತ್ತೇನೋ? ಇಲ್ಲವೇ ಇಲ್ಲ. ರಾಜನು ಶಕ್ತೋಪಿ, ನಡೆಯಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಭೃತ್ಯಸ್ಯ ಸೇವಕನ ಹಸ್ತಂ ಕೈಯನ್ನು ಸಂಗೃಹ್ಯ ಹಿಡಿದು ಗಚ್ಚತಿ ಹೋಗುತ್ತಾನೆ, ನಡೆಯುತ್ತಾನೆ. ಅದು ಅವನ ಗೌರವ, ದೊಡ್ಡಸ್ತಿಕೆ. ಹಾಗೆಯೇ ಸ್ವರ್ಣೀತ ಗರ್ಧಭಶ್ವಾದೇಹೆ, ಕತ್ತೆ ನಾಯಿಗಳನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂತಹ ರಾಮಚಂದ್ರನಿಗೆ ಲಂಕಾಪಟ್ಟಣದ ಗಮನವು ಶಂಕಾಸ್ಪದಂ ಕಿಲ, ಅವನಿಗೆ ಅಸಾಮರ್ಥ್ಯದ ಸೂಚಕವಾಗುತ್ತೇನೋ? ಇಲ್ಲವೇ ಇಲ್ಲ. ನನು ಉಕ್ತರೀತ್ಯ ರಾಮ ಸಮರ್ಥಶ್ಚೇತ್ ಕುತಸ್ತರ್ಹಿ ಸೇತುಮಕರೋತ್. ರಾಮಚಂದ್ರ ಅವನು ಸಮರ್ಥನಾಗಿದ್ದಾನೆ, ಬ್ರಹ್ಮಹತ್ಯ ಪಾಪ ಲೇಪ ಆಗದಂತಹ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಬ್ರಹ್ಮಹತ್ಯ
ಪಾಪದ ಲೇಪ ಆಗದೇ ಇರುವಂತಹ ಸಾಮರ್ಥ್ಯ ರಾಮನಲ್ಲಿದೆ, ವ್ಯಕ್ತಿತ್ವ ಇದೆ ಅಂತ ಹೇಳೋದು ಅಂತಾದರೆ ಕುತಸ್ಥರಿಯ ಸೇತು ಮಕರೋತು. ಹಾಗಾದರೆ ರಾಮಚಂದ್ರ ಸೇತುವನ್ನು ಯಾಕೆ ಮಾಡ್ದ ಅಂದರೆ ರಾಮ ಅಸಮರ್ಥನಾದ್ದರಿಂದ ಅವನು ಸೇತುವೆಯನ್ನು ಮಾಡಿ ಸೇತುವೆಯನ್ನು ಕಟ್ಟಿಸಿ ಅವನು ನಡ್ಕೊಂಡು ಹೋಗಿದ್ದಾನೆ. ಅದರ ಅಸಾಮರ್ಥ್ಯ ದೋಷ ಇದೆ ಅಂತಂದರೆ ಇತಿ ಶಂಕಾಂ, ಈ ಶಂಕೆಯನ್ನು ಲೋಕನೀತ್ಯ ನಿವಾರಯತ್, ಲೋಕದ ನೀತಿಯಿಂದ ಪರಿಹಾರ ಮಾಡ್ತಾ ಇದ್ದಾರೆ. ಶಕ್ತೋಪೀತಿ ತಥಾ ರಾಮೋಪಿ ಲೀಲೆಯಾ ಸೇತುಂ ಕೃತ್ವ ತೇನ ಗತವಾನಿತಿ ಭಾವ. ರಾಮಚಂದ್ರ ಲೀಲೆ ಅದು. ಹೇಗೆ ಒಬ್ಬ ಸಮರ್ಥನಾದ ರಾಜ ಲೀಲೆ, ಅದೊಂದು ಅವನ ವಿಹಾರ, ಅದಕ್ಕೋಸ್ಕರ ಅವನು ಕೈ ಹಿಡ್ಕೊಂಡು ಹೋಗ್ತಾನೋ, ಹಾಗೆ ರಾಮಚಂದ್ರನು ಕೂಡ ಆ ಸೇತುವೆಯನ್ನು ಕಟ್ಟಿಸಿ ಎಲ್ಲರ ಜೊತೆಯಲ್ಲಿ ಹೋಗತಕ್ಕಂಥದ್ದು ಅದೊಂದು ರಾಮನ ಕ್ರೀಡೆ, ಲೀಲೆ. ಅದಕ್ಕೋಸ್ಕರ ರಾಮಚಂದ್ರ ಆ ರೀತಿಯಲ್ಲಿ ಮಾಡಿದ್ದಾನೆ. ಹಾಂ ಅದು ಸರ್, ನಡಿಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಬಿದ್ದೋಗುತ್ತೆ ಏನೋ ಆಚರಿಸ್ತಾರೆ. ಉತ್ತರಾರ್ಧಂತು ತದನಂಗೀಕಾರೆ ಬಾಧಕತ್ವೇನ ಯೋಜ್ಯಂ ಅಂತ. ಒಂದು ವೇಳೆ ರಾಮನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳೋದು ಅಂತಾದರೆ ಬಾಧಕ ಇದೆ ಅಂತ ಹೇಳ್ತಾ ಇದ್ದಾರೆ. ತದನಂಗೀಕಾರೆ, ರಾಮಚಂದ್ರನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳೋದು ಅಂತಾದರೆ ಬಾಧಕತ್ವೇನ ಉತ್ತರಾರ್ಧಂ ಯೋಜ್ಯಂ, ಮುಂದಿನದ್ದು ಬಾಧಕ ಇದೆ. ಲಂಕೆಗೆ ಹೋಗ್ಲಿಕ್ಕಾಗದೇ ಇರತಕ್ಕಂಥ ರಾಮ ಎಲ್ಲರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ರಾಮ ಮೋಕ್ಷಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತಂದ ಮೇಲೆ ಲಂಕೆಗೆ ಹೋಗತಕ್ಕಂಥದ್ದು ಅವನಿಗೆ ಯಾವ ರೀತಿಯಾದ ಅಸಾಮರ್ಥ್ಯ ಸೂಚಕವೂ ಅಲ್ಲ. ಗರ್ಧಭಶ್ಚ ಶ್ವಾಚ ಆದಿ ಯೇಷಾಂತೆ ಗರ್ಧಭಶ್ವಾದಯ, ಸ್ವರ್ಣೀತ ಗರ್ಧಭಶ್ವಾದಯ ಎಂಬಲ್ಲಿ ವಿಗ್ರಹವಾಕ್ಯ ಏನು ಅಂತ ತೋರಿಸ್ತಾ ಇದ್ದಾರೆ. ಗರ್ಧಭ ಅಂದರೆ ಕತ್ತೆ, ಶ್ವ ಅಂದರೆ ನಾಯಿ, ಗರ್ಧಭ ನಾಯಿ, ಆದಿ ಇದೇ ಮೊದಲಾದವುಗಳು ಅಂತ ಅರ್ಥ. ತೇ ಸ್ವಹ ಸ್ವರ್ಗಂ ನೀತಾಹ ಏನ, ಅವುಗಳನ್ನು ರಾಮಚಂದ್ರ ಮೋಕ್ಷಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಯಾರಿಂದ ಕತ್ತೆ ನಾಯಿ ಮೊದಲಾದವುಗಳು ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಪಟ್ಟಿದ್ದಾವೋ, ಯಾರಿಂದ ಕರ್ಕೊಂಡು ಹೋಗಲ್ಪಟ್ಟಿದ್ದಾವೋ ಅಂಥವನು ರಾಮ. ಸಹ ತಥೋಕ್ತಃ ಬ್ರಹ್ಮಲೋಕ ಪರ್ಯಂತಂ ಅನನ್ಯಾಪೇಕ್ಷೆಯ ಸರ್ವಪ್ರಾಣ್ಯುನ್ನಯನ ಸಮರ್ಥಸ್ಯ ಕಥಂ ಅತ್ರ ಅನ್ಯಾಪೇಕ್ಷಾ ಇತಿ ಭಾವ. ಬ್ರಹ್ಮಲೋಕದ ತನಕ, ವೈಕುಂಠದ ತನಕ ಅವನು ಅನನ್ಯಾಪೇಕ್ಷೆಯ, ಇನ್ನೊಬ್ಬರ ಸಹಾಯ ಇಲ್ಲದೇನೆ ಸರ್ವಪ್ರಾಣ್ಯುನ್ನಯನ ಸಮರ್ಥಸ್, ಮೋಕ್ಷಯೋಗಿಗಳಾದ ಯೋಗ್ಯರಾದ ಎಲ್ಲ ಪ್ರಾಣಿಗಳನ್ನೂ ಕರ್ಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ ಅಂತಾದರೆ ಕಥಂ ಅತ್ರ ಅನ್ಯಾಪೇಕ್ಷ, ಈ ಸಮುದ್ರವನ್ನು ದಾಟಿ ಹೋಗಲಿಕ್ಕೆ ಸೇತುವೆ ಅಪೇಕ್ಷೆ ಇದೆಯೇನು? ಇಲ್ಲವೇ ಇಲ್ಲ. ಸ್ವಯಂ ಭೀರುರ್ಗಭೀರಸ್ಯ ಸ್ವಭಾವಂ ಭಾವಯೇತ್ ಸ್ವವತ್ ನಖಭಿನ್ನಾಬ್ಜಾಂಡಸ್ಯ ಚಿಂತಾಹಂತಾಸುರಾತ್ ಕಿಲ. ರಾಮನಲ್ಲಿ ಇನ್ನೊಂದು ರೀತಿಯಾದ ಅಸಾಮರ್ಥ್ಯ ಇದೆ ಅಂತ ಆಶಂಕೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ರಾಮಚಂದ್ರ ಸೀತಾನ್ವೇಷಣ ಕಾರ್ಯದಲ್ಲಿ ಅವನು ಅಸಮರ್ಥ, ಅದಕ್ಕೋಸ್ಕರ ಸುಗ್ರೀವನ ಸಹಾಯವನ್ನು ಪಡ್ಕೊಂಡು. ಸುಗ್ರೀವನ ಸಹಾಯ ಇಲ್ಲ ಅಂತಾಗಿದ್ದರೆ ರಾಮನಿಗೆ ಸೀತೆಯನ್ನು ಹುಡುಕಲಿಕ್ಕೆ ಆಗ್ತಿರಲಿಲ್ಲ. ಸುಗ್ರೀವನ ಸಹಾಯದಿಂದ ರಾಮಚಂದ್ರ ಅವನು ಸೀತಾನ್ವೇಷಣ ಕಾರ್ಯವನ್ನು ಮಾಡಿದ್ದಾನೆ. ಹಾಗಾದರೆ ರಾಮಚಂದ್ರನಿಗೆ ಸುಗ್ರೀವನ ಸಹಾಯ ಬೇಕು. ಸುಗ್ರೀವನ ಸಹಾಯ ಇಲ್ಲದೇನೆ ರಾಮಚಂದ್ರ ಸೀತಾನ್ವೇಷಣ ಅಸಮರ್ಥನಾದ, ಅಂದರೆ ರಾಮನಲ್ಲಿ ಅಸಾಮರ್ಥ್ಯ ರೂಪವಾದ ದೋಷ ಬಂತು ಅಂತ ಬಂದರೆ ಅದಕ್ಕೆ ಹೇಳ್ತಾರೆ ರಾಮನಲ್ಲಿ. ಅಥವಾ ಇನ್ನೊಂದು, ರಾಮ ಅವನು ಭಯ, ಯಾಕೆಂದರೆ ರಾಮನಿಗೆ ಸೈನ್ಯ ಸಹಾಯ ಇಲ್ಲ. ರಾಮ
ಲಕ್ಷ್ಮಣ ಜೊತೆಯಲ್ಲಿದ್ದಾನೆ, ಬೇರೆ ಯಾರು ಇವನಿಗೆ ಸಹಾಯಕರಿಲ್ಲ. ರಾವಣ ಅಶೀತಿಕೋಟಿ ಯೂಥಪಂ ಅಂತ ಹೇಳ್ತಾರೆ. ಯಾವ ಹನುಮಂತನನ್ನು ನಿಗ್ರಹ ಮಾಡಲಿಕ್ಕೆ 80 ಕೋಟಿ ಸೇನಾಧಿಪತಿಗಳು 80 ಕೋಟಿ. ಹಾಗಾದರೆ ಇನ್ನೆಷ್ಟು ಸೇನೆ ಇರ್ಬೋದು? ಅಂತಹ ಪ್ರಬಲವಾದ ಸೇನೆಯಿಂದ ಕೂಡಿದ ರಾವಣನನ್ನು ನಿಗ್ರಹ ಮಾಡಲಿಕ್ಕೆ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ದ? ಸುಗ್ರೀವನ ಸಹಾಯವನ್ನು ಪಡೆದಿದ್ದ. ಹೀಗೆ ರಾವಣನ ಸಂಹಾರಕ್ಕೆ ರಾಮಚಂದ್ರ ಸುಗ್ರೀವನ ಸಹಾಯವನ್ನು ಯಾಕೆ ಪಡೆದ? ಅವನಲ್ಲಿ ಪ್ರಬಲವಾದಂಥ ಸೈನ್ಯ ಇದೆ, ಅದನ್ನು ನಿಗ್ರಹ ಮಾಡಲಿಕ್ಕೆ ರಾಮನಿಗೆ ಸಾಮರ್ಥ್ಯ ಇರಲಿಲ್ಲ. ಆದ್ದರಿಂದಲೇ ಸುಗ್ರೀವನ ಸಹಾಯ ಪಡೆದಿದ್ದಾನೆ. ಅದನ್ನು ರಾಮ ಅಸಮರ್ಥನಾದ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ತನಗೆ ಭಯ ಇದ್ದರೆ ಅವಾಗೇನು ಮಾಡ್ತಾರೆ? ಸ್ವಯಂ ಭೀರು ಗಭೀರಸ್ಯ ಸ್ವಭಾವಂ ಭಾವಯಿತು. ಯಾರಿಗೆ ಭಯವೇ ಇಲ್ಲವೋ ಅಂಥ ವ್ಯಕ್ತಿಗೂ ಕೂಡ ಅವನೇನು ಹೇಳ್ತಾನೆ? ಅವನಿಗೂ ಭಯ ಅಂತಾನೆ. ಯಾರು ಸ್ವತಃ ತಾನು ಭಯಗೊಳ್ತಾ ಇದ್ದಾನೋ ಅಂತಹ ಭಯಗೊಂಡಂಥ ವ್ಯಕ್ತಿ ಯಾರಲ್ಲಿ ಭಯವೇ ಇಲ್ಲವೋ ಅವನಿಗೂ ಕೂಡ ಅವನೆಲ್ಲಿ ಮಾಡ್ತಾನೆ? ಅವನಿಗೂ ಭಯ ಇದೆ ಅಂತ ಈ ರೀತಿಯಾದ ಉತ್ತರವನ್ನು ಕೊಡ್ತಾನೆ. ಹಾಗೇ ಇಲ್ಲಿ ರಾವಣನು ಅಥವಾ ಪ್ರಬಲವಾದ ಸೈನ್ಯವುಳ್ಳಂಥ ವ್ಯಕ್ತಿಯನ್ನು ಎದುರಿಸಲಿಕ್ಕೆ ಬೇರೆ ಯಾರಿಗೂ ಆಗಲ್ಲ. ಆದ್ದರಿಂದ ಏನು ಮಾಡ್ತಾರೆ? ತಾವು ಭಯವುಳ್ಳವರಾಗಿದ್ದಾರೆ. ಆದ್ದರಿಂದ ತಮ್ಮಂತೆ ಗಾಂಭೀರ್ಯವುಳ್ಳಂತಹ ಸಮರ್ಥನಾದಂಥ ರಾಮನಿಗೂ ಕೂಡ ಭಯವನ್ನು ಹೇಳ್ತಾ ಇದ್ದಾರೆ. ಇದು ಲೋಕದಲ್ಲಿರೋದು. ತನಗಾಗಲಿಲ್ಲ ಅಂತಂದರೆ ನನಗೇ ಆಗಲಿಲ್ಲ, ಇನ್ಯಾರು ಮಾಡ್ತಾರೆ ಅಂತ ಎಲ್ಲರೂ ಹೇಳೋದುಂಟು. 4 ಚಪಾತಿ ತಿನ್ನಲಿಕ್ಕೆ ನನಗೆ ಆಗಲಿಲ್ಲ ಅಂದಮೇಲೆ ಇನ್ಯಾರಿಗೆ ಆಗುತ್ತೆ ಅಂತ. 10 ಚಪಾತಿ ತಿನ್ನೋರು ಇರ್ತಾರೆ, ಆದರೆ ಇವನು ಒಪ್ಕೊಳ್ಳಲ್ಲ ಅಲ್ವಾ? ಹಾಗೆ ರಾಮಚಂದ್ರನಲ್ಲಿ ರಾವಣನನ್ನು ಎದುರಿಸುವಂತಹ ಸಾಮರ್ಥ್ಯ ಇಲ್ಲ ಅಂತಂದರೆ, ಸುಗ್ರೀವನ ಸಹಾಯ ಬೇಕು ಅಂತಂದರೆ ಯಾರು ಸ್ವತಃ ಭೀತನಾಗಿದ್ದಾನೋ ಅಂತಹ ವ್ಯಕ್ತಿ ರಾಮನಿಗೂ ಭಯ ಅಂಥೇಳಿ ಸುಗ್ರೀವನ ಸಹಾಯ ಬೇಕು ಅಂತ ಹೇಳ್ತಾನೆ. ಆದರೆ ಅದು ಸರಿಯಲ್ಲ. ಯಾಕೆ? ರಾಮನಲ್ಲಿ ಎಂಥ ಸಾಮರ್ಥ್ಯ ಗೊತ್ತಾ? ಅದನ್ನು ಹೇಳ್ತಾರೆ, ನಖ ನಿರ್ಭಿನ್ನ ಅಬ್ಜಜಾಂಡಸ್ಯ ಅಂತ. ಭಗವಂತನ ಪಾದದ ಉಗುರು ತಾಕದಾಗ ಬ್ರಹ್ಮಾಂಡ ಕಟಾಹವೇ ಒಡೆದು ಹೋಗಿದೆ. ಕೇವಲ ಉಗುರಿನ ಸ್ಪರ್ಶದಿಂದ ಬ್ರಹ್ಮಾಂಡ ಕಟಾಹ ಒಡೆದು ಹೋಗಿದೆ ಅಂತಂದರೆ ಆ ಭಗವಂತನ ಸಾಮರ್ಥ್ಯ ಎಂಥದ್ದು. ಇಂತಹ ಸಮರ್ಥನಾಗಿರ್ತಕ್ಕಂತಹ ರಾಮಚಂದ್ರನಿಗೆ ರಾವಣನನ್ನು ಸಂಹಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಏನು? ಅಲ್ಲವೇ ಅಲ್ಲ. ಅದರಿಂದಾಗಿ ರಾವಣನನ್ನು ಸಂಹಾರ ಮಾಡುವ ನಿಮಿತ್ತದಿಂದ ರಾಮಚಂದ್ರ ಸುಗ್ರೀವನ ಸಹಾಯವನ್ನು ಬಯಸಿದ್ದಲ್ಲ. ಸುಗ್ರೀವ ಸಹಾಯ ಮಾಡುವ ಮೂಲಕ ಸುಗ್ರೀವನಿಗೆ ತನ್ನ ಸೇವೆ ಮಾಡಿದ ಅನುಗ್ರಹ ಮಾಡಬೇಕು. ಅದಕ್ಕೋಸ್ಕರ ರಾಮಚಂದ್ರ ಸುಗ್ರೀವನ ಸೇವೆಯನ್ನು ತೆಗೆದುಕೊಂಡ ಅಷ್ಟೇ ಹೊರತು ರಾಮನಿಗೆ ಸುಗ್ರೀವನ ಸಹಾಯ ಇಲ್ಲದೇನೆ ರಾವಣನನ್ನು ಎದುರಿಸ್ಲಿಕ್ಕೆ ಆಗ್ತಿರಲಿಲ್ಲ, ಅಸಾಮರ್ಥ್ಯ ಇತ್ತು ಅಂತ ಯಾವತ್ತೂ ಚಿಂತನೆ ಮಾಡಬಾರದು. ಅದೇ ಹೌದು, ಏನಿಲ್ಲ. ಎಲ್ಲವೂ ಕೂಡ ಪರಮಾತ್ಮ ಏನೇ ವ್ಯಾಪಾರ ಮಾಡಿದ್ರೂ ಕೂಡ ಭಗವಂತನಿಗೆ ಅದರಿಂದ ಏನು ಪ್ರಯೋಜನವತ್ವ. ಭಗವಂತನಿಗೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನವೇ ಇಲ್ಲ ಅಂತಲ್ಲ, ಪ್ರಯೋಜನವತ್ವ. ಪರರಿಗೆ ಪ್ರಯೋಜನ ಇದೆ ಅಷ್ಟೇ, ತನಗೆ ಪ್ರಯೋಜನ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ. ಭಗವಂತನ ವಿಷಯದಲ್ಲಿ ಯಾವುದಕ್ಕೂ ಕೂಡ ಫಲ ಇಲ್ಲ. ಉಳಿದ ವಿಷಯದಲ್ಲಿ ಫಲ ಇದೆ. ಹಾಗೆ ಇದೆಲ್ಲ ವ್ಯರ್ಥ ಅಂತಲೇ ಅರ್ಥ ಅಲ್ಲ. ಯತ್ರ ಭಗವಂತನ ವಿಷಯದಲ್ಲಿ ಮಾತ್ರ ಅಲ್ಲಿ ಫಲ ಇಲ್ಲ. ಆಪ್ತ ಕಾಮಸ್ಯ ಕಾಸ್ತ. ಸ್ವಯಂ ಭೀರು ಸ್ವತಃ ಭಯವುಳ್ಳಂತಹ ವ್ಯಕ್ತಿಯು ಗಭೀರಸ್ಯ ಭಯರಹಿತನಾಗಿರ್ತಕ್ಕಂತಹ ಪುರುಷನಿಗೆ ಸ್ವವತ್ ತನ್ನಂತೆ ಭಾವಂ ಭಯಸ್ವಭಾವವನ್ನು ಭಾವಯೇತ್ ತಿಳಿಯುತ್ತಾನೆ. ಹಾಗೇ ರಾಮನಿಗೂ ಕೂಡ ರಾವಣನ ಭಯ ಎಂಬುದಾಗಿ ಭಯವುಳ್ಳಂಥ ವ್ಯಕ್ತಿ ತಿಳಿತಾನೆ. ರಾಮನಿಗೆ ಭಯ ಇಲ್ಲ. ಯಾಕೆ? ಸಮರ್ಥ ಅವನು. ನಖಭಿನ್ನಾಬ್ಜಜಾಂಡಸ್ಯ ಉಗುರಿನಿಂದ ಬ್ರಹ್ಮಾಂಡವನ್ನೇ ಭೇದಿಸಿರುವಂತಹ ರಾಮನಿಗೆ ಅಸುರಾತ್ ರಾವಣನಿಂದ ಚಿಂತಾಕಿಲ, ಹೇಗೆ ನಾನು ಸಂಹಾರ ಮಾಡ್ತೇನೆ ಅಂತ ಯೋಚನೆ ಇದೆಯೇನು ಅಂತ ಇಲ್ಲವೇ ಇಲ್ಲ. ಇದು ಆಶ್ಚರ್ಯ. ಸ್ವಯಂ ಭೀರು
ಸ್ವತಃ ಭಯವುಳ್ಳಂತಹ ಮನುಷ್ಯನು ಗಭೀರಸ್ಯ ಭಯರಹಿತನಾದಂತಹ ಪುರುಷನಿಗೆ ಸ್ವವತ್ ತನ್ನಂತೆ ಭಾವಂ ಭಯಸ್ವಭಾವವನ್ನು ಭಾವಯೇ ತಿಳಿಯುತ್ತಾನೆ. ನಖನಿರ್ಭಿನ್ನ ಅಬ್ಜಜಾಂಡಸ್ಯ ಉಗುರಿನಿಂದ ಬ್ರಹ್ಮಾಂಡವನ್ನೇ ಭೇದಿಸಿದಂತಹ ಶ್ರೀರಾಮಚಂದ್ರನಿಗೆ ಅಸುರಾತ್ ರಾವಣನಿಂದ ಚಿಂತಾ ಭಯ ಎಂಬತಕ್ಕಂಥದ್ದಿದೆಯೇನು ಅಂತ ಆಶ್ಚರ್ಯ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲವೇ ಇಲ್ಲ. ಸುಗ್ರೀವ ಸಖ್ಯಾಪೇಕ್ಷಣಾತ್ ರಾಮಸ್ಯ ರಾವಣಾತ್ ಭೀಹಿ ಇತಿ ಲೋಕವಾರ್ತಾಂ ನೀತ್ಯಾ ಪರಿಹರತಿ. ಸುಗ್ರೀವನ ಸ್ನೇಹವನ್ನು ರಾಮಚಂದ್ರ ಬಯಸಿದ್ದಾನೆ. ಆದ್ದರಿಂದ ರಾಮನಿಗೆ ರಾವಣನಿಂದ ಭಯ ಇದೆ ಇತಿ ಲೋಕವಾರ್ತ. ಈ ರೀತಿಯಲ್ಲಿ ಲೋಕದಲ್ಲಿ ಮಾತಾಡ್ಕೊಳ್ತಾರೆ. ಇದನ್ನು ನೀತ್ಯ ಪರಿಹರತಿ, ಒಂದು ನೀತಿಯನ್ನು ಹೇಳುವ ಮೂಲಕ ಪರಿಹಾರ ಮಾಡ್ತಾ ಇದ್ದಾರೆ. ಭೀರುಹು ಅಂತಿದೆ, ಅದಕ್ಕರ್ಥ ಭಯಶೀಲ, ಭಯದ ಸ್ವಭಾವವುಳ್ಳವನು ಅಂತ. ಒಂದು ಜಿರಳೆ ಬಂದರೆ ಹೆದರ್ತಾನೆ ಅಂತಹ ವ್ಯಕ್ತಿ. ಗಂಭೀರಸ್ಯ ಅಂತಿದೆ, ಸ್ವಾಭೀತೇ ನಿಗೂಹನಾಯ ಭೀರುನಟನಾಂ ಕುರುವತಃ ಅಂತ. ತನಗೆ ಭಯ ಇಲ್ಲ, ಆದರೆ ತನ್ನಲ್ಲಿ ಭಯ ಇಲ್ಲ ಅಂತ ತೋರಿಸ್ಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಭಯಗೊಂಡವನಂತೆ ನಟನೆ ಮಾಡ್ತಾ ಇದ್ದಾನೆ. ರಾಮ ಇನ್ನೊಬ್ಬರ ನಿರಪೇಕ್ಷೆಯಿಂದ ರಾವಣನನ್ನು ಸಂಹಾರ ಮಾಡುವಂಥ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆದರೂ ಸುಗ್ರೀವನ ಸಹಾಯವನ್ನು ತೆಗೆದುಕೊಂಡಂತೆ ತನ್ನಲ್ಲಿ ಸಾಮರ್ಥ್ಯ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಹೀಗೆ ರಾಮಚಂದ್ರ ತನ್ನಲ್ಲಿರ್ತಕ್ಕಂತಹ ಅಭೀತಿ, ಭಯ ಇಲ್ಲ, ಅದನ್ನು ತೋರಿಸಬಾರ್ದು. ಅದಕ್ಕೋಸ್ಕರ ಭೀರು ನಟನಾಂ ಕುರುವತ, ಭಯಗೊಂಡವನಂತೆ ಅವನು ನಟನೆಯನ್ನು ಮಾಡ್ತಾ ಇದ್ದಾನೆ. ಅಂತಹ ವ್ಯಕ್ತಿಗೆ ಸ್ವಭಾವಂ ಸ್ವವತ್ ಸ್ವಸ್ವಭಾವವತ್, ತನ್ನ ಭಯ ಸ್ವಭಾವದಂತೆ ಭಾವಯತೆ, ಭಾವಿಸುತ್ತಾನೆ. ಭೀರುಹು ಇತ್ಯೇವ ಮನ್ಯತೆ ಇತ್ಯರ್ಥ. ಭಯಗೊಂಡವನು ಎಂಬುದಾಗಿಯೇ, ಭಯ ಹೊಂದುವ ಸ್ವಭಾವವುಳ್ಳವನೆಂಬುದಾಗಿಯೇ ತಿಳಿತಾನೆ ಅಂತ ಅರ್ಥ. ತತ್ ಕುತ್ರ ದೃಷ್ಟಂ, ಇದು ಎಲ್ಲಿ ಕಂಡಿದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಖ ಭಿನ್ನಾಬ್ಜಜಾಂಡಸ್ಯ, ನಖೇನ ಭಿನ್ನಂ ಅಬ್ಜಜಾಂಡಂ ಬ್ರಹ್ಮಾಂಡಂ ಏನ ಸಹ. ಯಾರಿಂದ ಅಬ್ಜಜಾಂಡ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡವು ನಖೇನ ಭಿನ್ನಂ, ಉಗುರಿನಿಂದ ತುಂಡರಿಸಲ್ಪಟ್ಟಿದೆಯೋ ಭೇದಿಸಲ್ಪಟ್ಟಿದೆಯೋ ಅಂತ. ಭೂಲೋಕೆ ಸ್ಥಿತ್ವ, ಭಗವಂತ ವಾಮನನಿಂದ ದಾನವನ್ನು ಪಡಿಬೇಕಾದ್ರೆ ಭೂಲೋಕದಲ್ಲಿದ್ದ. ಭೂಲೋಕದಲ್ಲಿ ಇದ್ದು ನಖ ಮಾತ್ರೇಣ, ಕೇವಲ ಉಗುರಿನಿಂದ ಶತಕೋಟಿ ಯೋಜನ ಪ್ರಮಾಣ ಸೌವರ್ಣ ಬ್ರಹ್ಮಾಂಡ ಕರ್ಪರ ಭೇದನ ಸಮರ್ಥಸ್ಯ ಇತ್ಯರ್ಥ ಅಂತ. ಆ ಬ್ರಹ್ಮಾಂಡ ಕಟಾಹ ಇದೆಯಲ್ಲ, ಅದು ಶತಕೋಟಿ ಯೋಜನ, 100 ಕೋಟಿ ಯೋಜನ ಅಳತೆ ಇರತಕ್ಕಂಥದ್ದು, ಅಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು. ಅಂತಹ ಬಂಗಾರಮಯವಾಗಿರ್ತಕ್ಕಂತಹ ಬ್ರಹ್ಮಾಂಡದ ಕರ್ಪರ, ಆ ಒಂದು ಭಾಗ, ಅದನ್ನು ಉಗುರಿನಿಂದ ಅವನು ಭೇದನೆ ಮಾಡಿದ್ದಾನೆ, ಉಗುರಿನಿಂದ ತುಂಡರಿಸಿದ್ದಾನೆ. ಅಂತಹ ಸಾಮರ್ಥ್ಯ ಇದೆ ಅಂತಹ ರಾಮನಿಗೆ. ಅಸುರಾತ್ ಶತಯೋಜನಾಂತರಿತ ಲಂಕಾಸ್ಥ ರಾವಣಾತ್ ಚಿಂತಾ ಕಿಂ. ಅದಕ್ಕೆ ಹೇಳ್ತಾರೆ 100 ಕೋಟಿ ಯೋಜನ, ಇದು 100 ಯೋಜನ ಅಂದ 100 ಕೋಟಿ ಯೋಜನ ಎತ್ತರದಲ್ಲಿರ್ತಕ್ಕಂತಹ ಬ್ರಹ್ಮಾಂಡ ಕಟಾವನ್ನೇ ಉಗುರಿನಿಂದ ಭಿನ್ನ ಮಾಡಿದ್ದಾನೆ ಅಂತಂದರೆ, ಕೇವಲ 100 ಯೋಜನ ವಿಸ್ತಾರದಲ್ಲಿರುವಂತಹ ದೂರದಲ್ಲಿರ್ತಕ್ಕಂತಹ ಲಂಕಾಪಟ್ಟಣದಲ್ಲಿರ್ತಕ್ಕಂತಹ ರಾವಣನಿಂದ ರಾಮನಿಗೇನಾದರೂ ಭಯ ಇದೆಯೇನು? ಇಲ್ಲವೇ ಇಲ್ಲ. ಹಂತ ಆಶ್ಚರ್ಯಂ. ಅತಃ ಪೂರ್ವಾರ್ಧ ಉಕ್ತನೀತೇ ಇದಮೇವ ಉದಾಹರಣಮಿತಿ ಭಾವ. ಅದರಿಂದ ಹಿಂದೆ ಲೋಕದಲ್ಲಿ ತನಗೆ ಭಯ ಇದೆ ಅಂತಂದರೆ ಉಳಿದವರಿಗೆ ಭಯ ಇದೆ ಅಂತ ಅಂದ್ಕೊಳ್ತಾರೆ. ಹಾಗೆ ರಾಮನಿಗೂ ಭಯ ಇದೆ ಅಂತ ಅಂದ್ಕೊಳ್ತಾರೆ ಅಂತಂದರೆ ಇದು ಹಿಂದೆ ಹೇಳಿದಂತೆ ತನಗೆ ಭಯ ಇರೋದರಿಂದ ಅಂತ. ಯಾಕೆ ರಾಮನಿಗೆ ಭಯವೇ ಇಲ್ಲ. ಕುಕ್ಷೌ ಯಸ್ಯಾಖಿಲಾಲೋಕಾಃ ಲಕ್ಷ್ಯಂತೆ ಸ್ಮಶಿಶೋಃ ಕಿಲ ಜನನಂ ಮರಣಂ ಚಾಸ್ಯ ನ ಯುಕ್ತಂ ಯುಕ್ತಿವಿನ್ಮತೆ. 18 ಶ್ಲೋಕ.
ಇನ್ನು ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ. ಯಾಕೆ ಅಂತಂದರೆ ನೋಡಿ, ಭಗವಂತನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಿದ್ದ. ಕುಕ್ಷೌ ಯಸ್ಯ ಅಖಿಲಾಹ ಲೋಕಾಹ ಲಕ್ಷ್ಯಂತೆ ಶಿಶೋಃ. ಭಗವಂತ ಮಗುವಾಗಿದ್ದ, ಪುಟ್ಟ ಮಗುವಾಗಿದ್ದಾಗ ಆ ಭಗವಂತನಲ್ಲಿ ಬಾಯಲ್ಲಿ ಇಡೀ ಬ್ರಹ್ಮಾಂಡವೇ ಕಂಡಿದೆ. ಅದಕ್ಕೆ ಅಖಿಲಾಹ ಲೋಕಾಹ, ಎಲ್ಲ ಲೋಕಗಳು ಕೂಡ ಕಂಡಿದೆ. ಅಂತಹ ಇಡೀ ಬ್ರಹ್ಮಾಂಡವನ್ನೇ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಪರಮಾತ್ಮನಿಗೆ ಹುಟ್ಟು ಸಾವುಗಳು ಇರಲಿಕ್ಕೆ ಹೇಗೆ ಸಾಧ್ಯ? ಜನನಂ ಮರಣಂ ಚಾಸ್ಯ ನ ಯುಕ್ತಂ ಯುಕ್ತಿವಿನ್ಮತಿ. ಯಾರು ಯುಕ್ತಿಯಿಂದ ವಿಚಾರ ಮಾಡ್ತಾರೋ ಅಂಥವರ ಮತ ಪ್ರಕಾರ ಕೃಷ್ಣ ಪರಮಾತ್ಮನಿಗೆ ಹುಟ್ಟು ಸಾವುಗಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಹುಟ್ಟಿದ ಅಂತಾದರೆ, ಭಗವಂತನಿಗೆ ಜನ್ಮವನ್ನು ಒಪ್ತೀರಾ ಅಂತಾದರೆ, ಭಗವಂತನ ಹೊಟ್ಟೆಯಲ್ಲಿ ಮುಕ್ತರಾದ ಜೀವರಿದ್ದಾರೆ. ಹಾಗಾದರೆ ಅವರಿಗೂ ಜನ್ಮವನ್ನು ಹೇಳಬೇಕಾಗುತ್ತೆ. ಮುಕ್ತರು ಅಂತ ಹೇಳೋದು ಅವರಿಗೆ ಜನ್ಮ ಅಂತ ಹೇಳಿಕ್ಕೆ ಬರುತ್ತಾ? ಇನ್ನು ಭಗವಂತನಿಗೆ ಸಾವು ಅಂತ ಹೇಳಿದ್ರೆ ಭಗವಂತನ ಉದರದಲ್ಲಿರ್ತಕ್ಕಂಥವರಿಗೂ ಸಾವು ಅಂತ ಆಗುತ್ತೆ. ಹಾಗಾದರೆ ಭಗವಂತ ಸ್ವರ್ಗಕ್ಕೆ ಹೋದ, ವೈಕುಂಠಕ್ಕೆ ಹೋದ ಅಂತ ಹೇಳೋದು ಅಂತಾದರೆ ಹಾಗಾದರೆ ಭಗವಂತನಿಗೆ ಮರಣ ಇದೆ ಅಂತ ಹೇಳಬೇಕು. ಭಗವಂತನಿಗೆ ಮರಣವನ್ನು ಹೇಳ್ತೀರ ಅಂದರೆ ಭಗವಂತನ ಉದರದಲ್ಲಿರ್ತಕ್ಕಂಥವರಿಗೂ ಕೂಡ ಮರಣ ಬಂದಂತೆ ಆಯಿತು. ಮುಕ್ತರಾದವರಿಗೆ ಮರಣ ಇದೆಯಾ? ಹಾಗಾದರೆ ಭಗವಂತನಿಗೆ ಜನ್ಮವನ್ನು ಒಪ್ತೀರಾ ಅಂತಾದರೆ ಭಗವಂತನ ಹೊಟ್ಟೆಯಲ್ಲಿ ಎಲ್ಲ ಲೋಕಗಳು ಇದೆ. ಆದ್ದರಿಂದಾಗಿ ಕೇವಲ ಅಮುಕ್ತ ಲೋಕ ಮಾತ್ರ ಅಲ್ಲ, ಮುಕ್ತ ಲೋಕವೂ ಇದೆ. ಅದಕ್ಕೆ ಅಖಿಲಾಹ ಲೋಕ ಅಂತ ಹೇಳಿದ್ದು. ಹಾಗಾದರೆ ಭಗವಂತ ಹುಟ್ಟುತ್ತಾನೆ ಅಂತಂದರೆ ಭಗವಂತನ ಹೊಟ್ಟೆಯಲ್ಲಿ ಇರತಕ್ಕಂಥ ಮುಕ್ತರಿಗೂ ಜನನ ಆಯಿತು. ಭಗವಂತ ಸಾಯ್ತಾನೆ ಅಂತಂದರೆ ಭಗವಂತನ ಹೊಟ್ಟೆಯಲ್ಲಿರ್ತಕ್ಕಂಥ ಮುಕ್ತರಿಗೂ ಮರಣ ಅಂತಾಯಿತು. ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣಾವತಾರದಲ್ಲಿ ಅಥವಾ ರಾಮಾವತಾರದಲ್ಲಿ ಭಗವಂತ ಹುಟ್ಟಿದ್ದಾನೆ. ಭಗವಂತನು ದೇಹತ್ಯಾಗ ಮಾಡಿದ, ಕೃಷ್ಣಾವತಾರದಲ್ಲಿ ದೇಹತ್ಯಾಗ ಮಾಡಿದ. ಹಾಗೆ ಅವನಿಗೂ ಜನನ ಮರಣ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಯುಕ್ತಿಯಿಂದ ವಿಚಾರ ಮಾಡುವವರಿಗೆ ಜನನ ಮರಣಗಳಿಲ್ಲ ಅನ್ನೋದು ತಿಳಿದು ಬರುತ್ತೆ. ಏನು ಯುಕ್ತಿ? ಒಂದು ವೇಳೆ ಕೃಷ್ಣನಿಗೆ ಜನನ ಮರಣ ಒಪ್ತೀರಾ ಅಂತಂದರೆ ಕೃಷ್ಣನ ಉದರದಲ್ಲಿರುವ ಮುಕ್ತರಾದವರಿಗೂ ಜನನ ಮರಣ ಬರಬೇಕಾದೀತು. ಮುಕ್ತರಾದವರಿಗೆ ಜನನ ಮರಣನ ಇಲ್ಲ ಅಂತಾದರೆ ಮುಕ್ತರನ್ನು ಹೊಟ್ಟೆಯಲ್ಲಿಟ್ಕೊಂಡ ಭಗವಂತನಿಗೂ ಕೂಡ ಜನನ ಮರಣಗಳಿಲ್ಲ ಸಿದ್ಧವಾಗುತ್ತೆ. ಯಸ್ಯ ಯಾವ ಶಿಶೋಃ ಮಗುವಾದ ಕೃಷ್ಣನ ಕುಕ್ಷೌ ಹೊಟ್ಟೆಯಲ್ಲಿ ಅಖಿಲಾಹ ಎಲ್ಲ ಲೋಕಾಹ ಲೋಕಗಳು ಲಕ್ಷ್ಯಂತೆ ನೋಡಲ್ಪಟ್ಟಿದ್ದಾವೋ ಅಸ್ಯ ಈ ಕೃಷ್ಣ ಪರಮಾತ್ಮನಿಗೆ ಕೃಷ್ಣನಿಗೆ ಜನನಂ ಮರಣಂಚ ಹುಟ್ಟು ಸಾವುಗಳು ಯುಕ್ತಿವಿನ್ಮತೆ ಯುಕ್ತಿಯನ್ನು ತಿಳಿದವರ ಅಭಿಪ್ರಾಯದಂತೆ ನ ಯುಕ್ತಂ ಯುಕ್ತವಾಗುವುದಿಲ್ಲ. ಯಸ್ಯ ಯಾವ ಶಿಶೋಃ ಮಗುವಾದ ಕೃಷ್ಣನ ಕುಕ್ಷೌ ಹೊಟ್ಟೆಯಲ್ಲಿ ಅಖಿಲಾಹ ಲೋಕಾಹ ಎಲ್ಲ ಲೋಕಗಳು ಲಕ್ಷ್ಯಂತೆ ನೋಡಲ್ಪಟ್ಟಿದ್ದಾವೋ ಅಸ್ಯ ಆ ಕೃಷ್ಣನಿಗೆ ಜನನಂ ಮರಣಂಚ ಹುಟ್ಟು ಸಾವುಗಳು ಯುಕ್ತಿವಿನ್ಮತೆ ಯುಕ್ತಿಯನ್ನು ತಿಳಿದವರ ಅಭಿಪ್ರಾಯದಂತೆ ನ ಯುಕ್ತಂ ಯುಕ್ತವಾಗುವುದಿಲ್ಲ. ಇದಾನೀಂ ಕೃಷ್ಣಾವತಾರಸ್ಯ ನಿರ್ದೋಷತಾಂ ಸಮರ್ಥಯತೆ. ಈಗ ಕೃಷ್ಣಾವತಾರದಲ್ಲಿ ಭಗವಂತನಿಗೆ ದೋಷ ಇಲ್ಲ, ನಿರ್ದೋಷತಾಂ ನಿರ್ದೋಷತ್ವವನ್ನು ದೋಷರಾಹಿತ್ಯವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಕುಕ್ಷೌ ಎಂಬ ಶ್ಲೋಕದಿಂದ. ಯಸ್ಯ ಶಿಶೋಃ ಲಕ್ಷ್ಯಂತೆ ಸ್ಮ, ಅಲ್ಲಿಗೆ ಲಕ್ಷ್ಯಂತೆ ಸ್ಮ ಅಂದರೆ ಏನರ್ಥ? ಅಲಕ್ಷ್ಯಂತ ಅಂತ. ಭಗವಂತನ ಮುಖದಲ್ಲಿ ಎಲ್ಲ ಲೋಕಗಳು ಕಂಡಿದ್ದಾವೆ, ಕಾಣಲ್ಪಟ್ಟಿದ್ದೆ, ಲೋಕಗಳು ಕಾಣಲ್ಪಟ್ಟಿದ್ದಾವೆ ಅಂತ ಅರ್ಥ. ಅದನ್ನು ಹೇಳ್ತಾರೆ, ಮಾತ್ರ ಜೃಂಭಮಾಣೆ ಮುಖದ್ವಾರ ಅದೃಶ್ಯಂತ ಅಂತ. ಯಾರು ನೋಡಿದ್ದು? ಯಶೋಧಾದೇವಿ. ಯಾವಾಗ? ಅದನ್ನು ಹೇಳ್ತಾರೆ ಜೃಂಭಮಾಣೆ ಅಂತ. ಅವನು ಆಕಳಿಸಿದ. ಯಾವಾಗ? ತಾಯಿ ತನ್ನ ತೊಡೆ ಮೇಲೆ ಇಟ್ಕೊಂಡು ಕೃಷ್ಣನನ್ನು ಆಟ ಆಡಿಸ್ತಾ ಇದ್ದಾಳೋ ಆಕಳಿಸಿದಾಗ ಮುಖದ್ವಾರ
ಆ ಕೃಷ್ಣನ ಬಾಯಿಯ ಮೂಲಕ ಅವಳೇನು ಕಂಡಿದ್ದಾಳೆ? ಎಲ್ಲ ಲೋಕಗಳನ್ನು ಅದೃಶ್ಯಂತ ಕಂಡಿದ್ದಾಳೆ. ಅವಳಿಂದ ಲೋಕಗಳು ಕಾಣಲ್ಪಟ್ಟಿದ್ದಾವೆ. ಕಿಲ ಇತಿ ಪುರಾಣ ಪ್ರಸಿದ್ಧಿಂ ದ್ಯೋತಯಿತು. ಅಲ್ಲಿ ಲಕ್ಷ್ಯಂತೆ ಸ್ಮ ಶಿಶೋ ಕಿಲ ಅಂತ. ಕಿಲ ಅಂತ ಯಾಕೆ ಅಂತಂದರೆ ಇದು ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ಅಸ್ಯ ಕೃಷ್ಣಸ್ಯ ಯುಕ್ತಿವಿನ್ಮತೆ, ಇಂತಹ ಕೃಷ್ಣನಿಗೆ ಯುಕ್ತಿಯನ್ನು ತಿಳಿದವರ ಅಭಿಪ್ರಾಯದಂತೆ ಜನನಂ ಮರಣಂಚ ನ ಯುಕ್ತಂ, ಜನನ ಮರಣಗಳು ಇಲ್ಲವೇ ಇಲ್ಲ ಎಂಬುದಾಗಿ ಅನ್ವಯ ಇತಿ ಯೋಜನಾ. ಉದರಸ್ಥ ಬ್ರಹ್ಮಾಂಡಸ್ಯ ಉತ್ಪತ್ತಿಂ ವಿನಾ ಉತ್ಪತ್ತೇ ವಿನಾಶಂ ವಿನಾ ನಾಶಸ್ಯ ಯುಕ್ತಿಬಾಧಿತತ್ವಾತ್. ಉದರಸ್ಥ ಬ್ರಹ್ಮಾಂಡಸ್ಯ ಉತ್ಪತ್ತಿಂ ವಿನಾ ಉತ್ಪತ್ತೇ ವಿನಾಶಂ ವಿನಾ ನಾಶಸ್ಯ. ಭಗವಂತ ಹುಟ್ಟಿದ ಅಂತಾದರೆ ಉದರದಲ್ಲಿರ್ತಕ್ಕಂತಹ ಬ್ರಹ್ಮಾಂಡಕ್ಕೂ ಉತ್ಪತ್ತಿ ಆಗಬೇಕು. ಭಗವಂತ ಹುಟ್ಟಿದಾಗ ಬ್ರಹ್ಮಾಂಡ ಹುಟ್ಟಿದ್ದ? ಮೊದಲಿರ್ತೋ ಇಲ್ಲೋ? ಇದ್ದೇ ಇತ್ತು. ಹಾಗೆ ಭಗವಂತ ಈ ಲೋಕವನ್ನು ಬಿಟ್ಟು ಭಗವಂತ ಪರಂಧಾಮಕ್ಕೆ ಹೋದ, ಆವಾಗ ಬ್ರಹ್ಮಾಂಡವು ಹೋಯ್ತಾ? ಇಲ್ಲ. ಅದಕ್ಕೆ ಹೇಳ್ತಾರೆ ಉದರದಲ್ಲಿರ್ತಕ್ಕಂತಹ ಬ್ರಹ್ಮಾಂಡದ ಉತ್ಪತ್ತಿ ಇಲ್ಲದೇನೆ ಉತ್ಪತ್ತಿ ಅಂತಕ್ಕಂಥದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ಉದರದಲ್ಲಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ನಾಶ ಆಗದೇನೆ ಭಗವಂತಗೆ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯುಕ್ತಿ ಬಾಧಿತ. ಬ್ರಹ್ಮಾಂಡ ಉದರಸ್ಯ ತಸ್ಯ ಸೂಕ್ಷ್ಮತರ ಮಾತೃಗರ್ಭ ಪ್ರವೇಶ ಅಯೋಗಾಚ್ಚ. ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಹೊಟ್ಟೆಯಲ್ಲಿಟ್ಕೊಂಡಂತಹ ಪರಮಾತ್ಮ ತಾಯಿಯ ಗರ್ಭದಲ್ಲಿರೋದಾದರೆ ಹೇಗೆ? ತಾಯಿಯ ಗರ್ಭ ಎಷ್ಟು ಸಣ್ಣದಾಗಿರ್ತಕ್ಕಂತಹ ಗರ್ಭ, ಆ ಉದರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಹೊತ್ಕೊಂಡಿರ್ತಕ್ಕಂಥ ಪರಮಾತ್ಮ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆಯೇನು? ಅದೂ ಇಲ್ಲ. ಅದರಿಂದ ಯುಕ್ತಿವಿತ್ ಅಂತ ಹೇಳ್ತಾ ಇದ್ದಾರೆ. ಯುಕ್ತಿಯಿಂದ ವಿಚಾರ ಮಾಡ್ತಾರೆ ಅಂತಂದರೆ ಇಡೀ ಬ್ರಹ್ಮಾಂಡವನ್ನು ಉದರದಲ್ಲಿಟ್ಟುಕೊಂಡಂಥ ಪರಮಾತ್ಮ ತಾಯಿಯ ಉದರದಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮಾಂಡ ಉದರಸ್ಯ ತಸ್ಯ, ಬ್ರಹ್ಮಾಂಡವನ್ನು ಉದರದಲ್ಲಿ ಹೊಂದಿರುವಂತಹ ಪರಮಾತ್ಮನಿಗೆ ಸೂಕ್ಷ್ಮತರ ಅಲ್ಪವಾದಂತಹ ಮಾತೃಗರ್ಭ ಪ್ರವೇಶ, ತಾಯಿಯ ಗರ್ಭದಲ್ಲಿ ಪ್ರವೇಶ ಎಂತಕ್ಕಂಥದ್ದು ಕೂಡುವುದಿಲ್ಲ. ಸಾಮರ್ಥ್ಯ ವಿಶೇಷಾತ್ ಘಟತೆ. ಅಲ್ಲ, ಭಗವಂತನಲ್ಲಿ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ. ಆದ್ದರಿಂದ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡರೂ ಕೂಡ ತಾನು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತೀವಿ ಅಂತಂದರೆ, ತರ್ಹಿ ಏತಾದೃಶ ಮಹಾಸಮರ್ಥಸ್ಯ ಕಥಂ ಜನನ ಮರಣಾದಿ ದೋಷ ಘಟತೆ. ಹೀಗೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿಟ್ಕೊಂಡು ಸಣ್ಣದಾದ ತಾಯಿಯ ಹೊಟ್ಟೆಯಲ್ಲಿ ಇವನು ಪ್ರವೇಶ ಮಾಡ್ತಾನೆ ಅಂತ ಅಂತಹ ಸಾಮರ್ಥ್ಯ ಇದೆ ಅಂತ ಒಪ್ತೀರಾ ಅಂತಾದರೆ, ಇಂತಹ ಮಹಾಸಾಮರ್ಥ್ಯ ಇರ್ತಕ್ಕಂಥವನಿಗೆ ಹುಟ್ಟು ಸಾವುಗಳು ಯಾಕೆ ಬರುತ್ತೆ? ತನಗೆ ಹುಟ್ಟು, ತಾನು ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿಟ್ಕೊಂಡು ತಾನು ಸಣ್ಣದಾದಂತಹ ತಾಯಿಯ ಗರ್ಭದಲ್ಲಿ ಹೋಗಿರ್ತಾನೆ ಅಂತಂದರೆ ಅವನು ತಾನು ಹುಟ್ಟದಂತೆ ತಾನು ಸಾಯದಂತೆ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ವೇನು? ಅದರಿಂದ ಭಗವಂತನಲ್ಲಿ ಇಂತಹ ಒಂದು ಅಚಿಂತ್ಯ ಅದ್ಭುತ ಶಕ್ತಿ ಇದೆ ಅಂತಂದರೆ ಅಚಿಂತ್ಯಾದ್ಭುತ ಶಕ್ತಿಯೇ ಅವನಿಗೆ ಹುಟ್ಟು ಸಾವಿಲ್ಲ ಅನ್ನೋದನ್ನು ಸಾಧಿಸಿಕೊಡುತ್ತೆ. ತರ್ಹಿ ಏತಾದೃಶ ಮಹಾಸಮರ್ಥ್ಯ, ಇಂತಹ ಮಹಾಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ ಕಥಂ ಜನ ಮರಣಾದಿ ದೋಷ ಘಟತೆ, ಅವನಿಗೆ ಹುಟ್ಟು ಸಾವು ಎಂಬತಕ್ಕಂಥ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ? ಇತಿ ಭಾವ, ಇಲ್ಲವೇ ಇಲ್ಲ. ನಹಿ ಕಲ್ಪಾಂತ ಸಮಯ ಯಸ್ವರ್ಗಾರೋಹಣ ಕ್ಷಣ ನ ಚ ಕಲ್ಪಾದಿ ಕಾಲೋಸೌ ಯತ್ರಾವತರದಚ್ಯುತಃ. ಇನ್ನು ಕೃಷ್ಣ ಪರಮಾತ್ಮನಿಗೆ ಹುಟ್ಟು ಇದೆ ಅಂತಾದರೆ ಆವಾಗ ಏನಾಗಬೇಕಾಗಿತ್ತು? ಭಗವಂತ ಹುಟ್ಟಿದಾಗ ಭಗವಂತನ ಹೊಟ್ಟೆಯಲ್ಲಿರುವಂತಹ ಬ್ರಹ್ಮಾಂಡವು ಹುಟ್ಟಿತು ಅಂತ ಆಗಬೇಕಾಗಿತ್ತು. ಹಾಗಾದರೆ ಭಗವಂತನ ಅವತಾರದ ಕಾಲ ಬ್ರಹ್ಮಾಂಡದ ಉತ್ಪತ್ತಿ ಕಾಲ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ಬ್ರಹ್ಮಾಂಡದ ಉತ್ಪತ್ತಿ ಕಾಲ ಕೃಷ್ಣಾವತಾರದ ಕಾಲ ಅಲ್ಲ. ಕೃಷ್ಣಾವತಾರಕ್ಕಿಂತಲೂ ಮೊದಲೇ ಬ್ರಹ್ಮಾಂಡ ಇತ್ತು, ಬ್ರಹ್ಮಾಂಡ ಉತ್ಪತ್ತಿ ಆಗಿದೆ. ಅಷ್ಟೇ ಅಲ್ಲ, ಭಗವಂತ ಸ್ವರ್ಗಲೋಕಕ್ಕೆ ಹೋದ, ಮೋಕ್ಷಕ್ಕೆ ವೈಕುಂಠಕ್ಕೆ ಹೋದ, ಪರಂಧಾಮಕ್ಕೆ ಹೋದ. ಪರಂಧಾಮಕ್ಕೆ ಹೋದಂತಹ ಕಾಲ ಅದು ಪ್ರಳಯ ಕಾಲ ಅಂತ ಹೇಳ್ತಾರ? ಭಗವಂತ ಈ ಲೋಕದಿಂದ ಅದೃಶ್ಯನಾದರೂ ಕೂಡ ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಇದ್ದೇ ಇದೆ, ಬ್ರಹ್ಮಾಂಡ ನಾಶ ಆಗಿದೆ. ಒಂದು ವೇಳೆ ಭಗವಂತನ ಉತ್ಪತ್ತಿಯನ್ನು ನಾಶವನ್ನು ಒಪ್ತೀರಾ ಅಂತಾದರೆ ಹಾಗಾದರೆ ಭಗವಂತ ಹುಟ್ಟಿದಾಗ ಭಗವಂತನ ಹೊಟ್ಟೆಯಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಹುಟ್ಟಿತು ಅಂತ ಬೇಕಾಗಿತ್ತು.
ಭಗವಂತ ಈ ಲೋಕದಿಂದ ಅದೃಶ್ಯನಾದಾಗ ಭಗವಂತನ ಹೊಟ್ಟೆಯಲ್ಲಿರುವಂಥ ಬ್ರಹ್ಮಾಂಡ ನಾಶ ಆಯಿತು ಅಂತ ಹೇಳಬೇಕಾಗಿತ್ತು. ಆದರೆ ಅದು ಅಲ್ಲವೇ ಅಲ್ಲ. ಆದ್ದರಿಂದ ಭಗವಂತನಿಗೆ ಜನನ ಮರಣಗಳಿಲ್ಲ. ಯಾವ ಸ್ವರ್ಗಾರೋಹಣ ಕ್ಷಣ ಪರಮಾತ್ಮನು ಪರಂಧಾಮಕ್ಕೆ ಹೋಗಿರುವಂತಹ ಸಮಯವೋ ಸಹ ಅದು ಕಲ್ಪಾಂತ ಸಮಯ, ಬ್ರಹ್ಮಕಲ್ಪದ ಕೊನೆಯ ಕಾಲವು ನಹಿ ಅಲ್ಲ, ಅಲ್ಲವೇ ಅಲ್ಲ. ಯತ್ರ ಯಾವ ಸಮಯದಲ್ಲಿ ಅಚ್ಯುತಃ ಜನನ ಮರಣಾದಿರಹಿತನಾದಂತಹ ಚ್ಯುತಿರಹಿತನಾದವನು ಜನನ ಮರಣರಹಿತರಾದಂತಹ ಕೃಷ್ಣ ಪರಮಾತ್ಮನು ಅವಾತರತ್ ಅವತಾರ ಮಾಡಿದ್ದಾನೋ ಸಹ ಆ ಕಾಲವು ಕಲ್ಪಾದಿಕಾಲ ಬ್ರಹ್ಮಾಂಡ ಸೃಷ್ಟಿಯ ಬ್ರಹ್ಮಕಲ್ಪದ ಮೊದಲನೆಯ ಸೃಷ್ಟಿಯ ಕಾಲವು ನಹಿ ನಚ ಅಲ್ಲವೇ ಅಲ್ಲ. ಯಾವ ಸ್ವರ್ಗಾರೋಹಣ ಕ್ಷಣ ಕೃಷ್ಣ ಪರಮಾತ್ಮನ ಪರಂಧಾಮ ಪ್ರವೇಶದ ಕಾಲವೋ ಸಹ ಅದು ಕಲ್ಪಾಂತ ಸಮಯ, ಬ್ರಹ್ಮಕಲ್ಪದ ಕೊನೆಯ ಕಾಲವು ನಹಿ ಅಲ್ಲ. ಯತ್ರ ಯಾವ ಕಾಲದಲ್ಲಿ ಅಚ್ಯುತಃ ಜನನ ಮರಣರಹಿತನಾದಂತಹ ಕೃಷ್ಣ ಪರಮಾತ್ಮನು ಅವಾತರತ್ ಅವತಾರ ಮಾಡಿದ್ದಾನೋ ಸಹ ಆ ಕಾಲವು ಕಲ್ಪಾದಿಕಾಲ ಬ್ರಹ್ಮಕಲ್ಪದ ಮೊದಲನೆಯ ಕಾಲವು ನಚ ಅಲ್ಲವೇ ಅಲ್ಲ. ಏತದೇವ ವಿವೇಚಯತಿ, ಹಿಂದೆ ಹೇಳಿದ್ದು ಭಗವಂತನಿಗೆ ಉತ್ಪತ್ತಿ ಇದೆ ಅಂತಾದರೆ ಬ್ರಹ್ಮಾಂಡ ಮತ್ತು ಅದರಲ್ಲೂ ಇರತಕ್ಕಂತಹ ವ್ಯಕ್ತಿಗಳಿಗೆ ಉತ್ಪತ್ತಿ ನಾಶಗಳಿರಬೇಕಾಗಿತ್ತು. ಭಗವಂತ ನಾಶ ಆದ ಅಂತಂದರೆ ಬ್ರಹ್ಮಾಂಡಕ್ಕೂ ನಾಶ ಆಗಬೇಕಾಗಿತ್ತು ಅಂತ ಹೇಳಿದ್ರು. ಅದನ್ನೇ ಪುನಃ ವಿಸ್ತಾರ ಮಾಡಿ ತಿಳಿಸ್ತಾ ಇದ್ದಾರೆ. ಕೃಷ್ಣಸ್ಯ ಯಹ ಸ್ವರ್ಗಾರೋಹಣ ಕ್ಷಣ ಸಹ ಕಲ್ಪಾಂತ ಸಮಯ ಬ್ರಹ್ಮಣ ಶತವರ್ಷ ಅವಸಾನ ಕಾಲ ಬ್ರಹ್ಮಪ್ರಳಯ ಇತಿ ಯಾವತ್ ನಹಿ ಇತಿ ಸಂಬಂಧ. ಭಗವಂತನ ಸ್ವರ್ಗಾರೋಹಣ ಕ್ಷಣ ಪರಂಧಾಮಕ್ಕೆ ಪ್ರವೇಶ ಮಾಡಿದ ಕಾಲ ಅದು ಕಲ್ಪಾಂತ ಸಮಯ ನ, ಅದಕ್ಕೆ ಅರ್ಥ ಬರೀತಾರೆ. ಕಲ್ಪಾಂತ ಸಮಯ ಅಂದರೆ ಬ್ರಹ್ಮಣ ಶತವರ್ಷಾವಸಾನ ಕಾಲ, ಬ್ರಹ್ಮದೇವರ 100 ವರ್ಷ ಮುಗಿಯುವ ಅವಸಾನ ಮುಗಿಯುವ ಕಾಲ ಅಂದರೆ ಏನರ್ಥ? ಬ್ರಹ್ಮಪ್ರಳಯ ಕಾಲ ನಹಿ ಅಲ್ಲವೇ ಅಲ್ಲ. ಒಂದು ವೇಳೆ ಹಾಗಾಗಬೇಕಾಗಿತ್ತು, ಭಗವಂತನಿಗೆ ಉತ್ಪತ್ತಿಯನ್ನು ಒಪ್ತೀರಾ ನಾಶವನ್ನು ಒಪ್ತೀರಾ ಅಂತಾದರೆ ಭಗವಂತ ಪರಂಧಾಮಕ್ಕೆ ಹೋದದ್ದು ಇದು ಪ್ರಳಯ ಕಾಲ ಬ್ರಹ್ಮಪ್ರಳಯ ಅಂತ ಆಗಬೇಕಾಗಿತ್ತು. ಯದಿ ಉದರಸ್ಥ ಬ್ರಹ್ಮಾಂಡಸ್ಯ ಕೃಷ್ಣದೇಹಸ್ಯ ಸ್ವರ್ಗಾರೋಹಣ ಕಾಲೇ ನಾಶಃ ಸ್ಯಾತ್ ತರ್ಹಿ ಅಯಮೇವ ಬ್ರಹ್ಮಪ್ರಳಯ ಕಾಲ ಸ್ಯಾದಿತಿ ಭಾವಃ. ಒಂದು ವೇಳೆ ಉದರದಲ್ಲಿರುವಂತಹ ಬ್ರಹ್ಮಾಂಡಕ್ಕೆ ಭಗವಂತನ ದೇಹಕ್ಕೆ ಸ್ವರ್ಗಾರೋಹಣ ಕಾಲದಲ್ಲಿ ನಾಶ ಇದೆ ಅಂತಾದರೆ, ಭಗವಂತನ ದೇಹಕ್ಕೆ ಸ್ವರ್ಗಾರೋಹಣ ಕಾಲದಲ್ಲಿ ಇದೆ ನಾಶ ಇದೆ. ಭಗವಂತ ಏನಾಗಿದ್ದಾನೆ? ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಂತಹ ದೇಹವುಳ್ಳಂತಹ ಪರಮಾತ್ಮನಿಗೆ ಸ್ವರ್ಗಾರೋಹಣ ಕಾಲದಲ್ಲಿ ದೇಹನಾಶ ಆಯಿತು ಅಂತಂದರೆ ಅಯಮೇವ ಬ್ರಹ್ಮಪ್ರಳಯ ಕಾಲ, ಇದೇ ಬ್ರಹ್ಮಪ್ರಳಯ ಕಾಲ ಅಂತ ಆಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಯತ್ರ ಕಾಲೇ ಅಂತರ್ಥ. ಅಚ್ಯುತಃ ಅವಾತರತ್ ಅವತಾರ, ಯಾವ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ್ದಾನೋ ಅಸೌ ಕಾಲ, ಈ ಕಾಲವು ಕಲ್ಪಾದಿಕಾಲ ಅಂದರೆ ಬ್ರಹ್ಮ ಸೃಷ್ಟೇ ಆದಿಕಾಲ, ಅದು ಭಗವಂತ ಅವತಾರ ಮಾಡಿದ್ದು ಬ್ರಹ್ಮ ಸೃಷ್ಟಿಯ ಆದಿಕಾಲ ಅಂತ ಆಗಬೇಕಾಗಿತ್ತು. ಅದು ನಚ ಅಲ್ಲವೇ ಅಲ್ಲ. ಯದಿ ಕೃಷ್ಣಾವತಾರೇ ಕೃಷ್ಣಸ್ಯ ಉತ್ಪತ್ತಿ ಸ್ಯಾತ್, ಕೃಷ್ಣಾವತಾರದಲ್ಲಿ ಅವತಾರ ಮಾಡಿದ್ದು ಆದರೆ ಕೃಷ್ಣನಿಗೆ ಉತ್ಪತ್ತಿ ಇದೆ ಅಂತ ಹೇಳ್ತೀರಾ ಅಂತಾದರೆ ತದಾ ಉದರಸ್ಥ ಬ್ರಹ್ಮಾಂಡಸ್ಯಾಪಿ ಉತ್ಪತ್ತ್ಯವಶ್ಯಂ ಭಾವೇನ, ಭಗವಂತನ ಹೊಟ್ಟೆಯಲ್ಲಿರುವಂಥ ಬ್ರಹ್ಮಾಂಡಕ್ಕೂ ಕೂಡ ಉತ್ಪತ್ತಿ ಇದೆ ಅಂತ ಹೇಳಲೇಬೇಕು. ಅದರಿಂದ ಅಯಮೇವ ಕಲ್ಪಾದಿ ಸ್ಯಾತ್. ಹಾಗಾದರೆ ಕೃಷ್ಣನ ಅವತಾರ ಕಾಲವೇ ಬ್ರಹ್ಮದೇವರ ಸೃಷ್ಟಿಕಾಲ, ಬ್ರಹ್ಮಾಂಡದ ಸೃಷ್ಟಿಕಾಲ ಅಂತ ಆಗಬೇಕಾದೀತು. ಅತಃ ಜನನ ಮರಣೆ ನಾಸ್ಯ ಶಂಕಿತು ಶಕ್ಯ ಇತಿ ಭಾವಃ. ಆದ್ದರಿಂದ ಅಸ್ಯ ಪರಮಾತ್ಮನಿಗೆ ಜನನ ಮರಣಗಳು ಶಂಕಿತು ನ ಶಕ್ಯ, ಶಂಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ. ಒಟ್ಟು ತಾತ್ಪರ್ಯ. ಯದ್ವಿಪ್ರಾಂಘ್ರ್ಯಂಕನಂ ವೈಕುಂಠ
ಸ್ಥಮೂರ್ತೇರ್ಹಿ ವಕ್ಷಸಿ ತದೇವ ದೇವಕೀ ಗರ್ಭ ಜಾತಸ್ಯ ಕಿಲ ವಕ್ಷಸಿ. ಇನ್ನೊಂದು ಯುಕ್ತಿಯನ್ನು ಹೇಳುವ ಮೂಲಕ ಭಗವಂತನಿಗೆ ಜನನ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಹುಟ್ಟಿದೆ ಅಂತಾದರೆ ಹಿಂದಿನ ಜನ್ಮದಲ್ಲಿ ಏನಿತ್ತೋ ಅದು ಈ ಜನ್ಮದಲ್ಲಿ ಕಾಣಿಸುತ್ತಾ? ಇಲ್ಲ. ಆದರೆ ಭಗವಂತ ಮೂಲ ರೂಪದಲ್ಲಿ ಯಾವ ಚಿಹ್ನೆಯನ್ನು ಹೊಂದಿದ್ದಾನೆ? ಯಾವುದದು? ಯತ್ ವಿಪ್ರಾಂಘ್ರ್ಯಂಕನಂ, ಭೃಗು ಋಷಿಗಳು ಒದ್ದಂತಹ ಎದೆಯಲ್ಲಿ ಗುರುತು. ನಮಗೆಲ್ಲ ಒದ್ದರೆ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿ, ಕಪ್ಪಾಗಿದೆ ಅಂತ ಹೇಳ್ತೇವೆ. ಹಾಗೆ ಭಗವಂತನೂ ಕೂಡ ನಟನೆ ಮಾಡಿ ತೋರಿಸ್ದ. ಏನಂತ? ಭೃಗು ಋಷಿಗಳು ಒದ್ದಂತಹ ಗುರುತು ಅಂತ. ಆ ಗುರುತು ಭಗವಂತ ವೈಕುಂಠಸ್ಥ ಮೂರ್ತೆ, ಅದಿದ್ದದ್ದೆಲ್ಲಿ? ವೈಕುಂಠದಲ್ಲಿದ್ದಂತಹ ಪರಮಾತ್ಮನ ಎದೆಯಲ್ಲಿ ಆ ಗುರುತಿದ್ದದ್ದು. ಕೃಷ್ಣಾವತಾರದಲ್ಲಿ ಕೃಷ್ಣ ಮಗುವಿನ ಎದೆಯಲ್ಲಿಯೂ ಕೂಡ ಆ ಗುರುತು ಕಾಣಿಸ್ತಾ ಇದೆ. ತದೇವ ದೇವಕೀ ಗರ್ಭ ಜಾತಸ್ಯ ವಕ್ಷಸಿ ಕಿಲ. ಅದು ಹೇಗೆ ಬರಲಿಕ್ಕೆ ಸಾಧ್ಯ? ಭಗವಂತನಿಗೆ ಹುಟ್ಟೇ ಇದೆ ಅಂತ ಆಗಿಬಿಟ್ರೆ ಆವಾಗ ಆ ವೈಕುಂಠ ಲೋಕದಲ್ಲಿ ಇದ್ದಂತಹ ಭಗವಂತನ ಎದೆಯಲ್ಲಿ ಏನು ಭೃಗು ಋಷಿಗಳು ಒದ್ದ ಗುರುತು ಅಂತಕ್ಕಂಥದ್ದಿತ್ತು, ಅದು ಹುಟ್ಟಿದ್ದಿದ್ರೆ ಆ ಗುರುತಿರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾದರೆ ಭಗವಂತನ ಎದೆಯಲ್ಲಿ ಆ ಗುರುತಿದೆ ಅಂತಾದರೆ ಭಗವಂತನಿಗೆ ಹುಟ್ಟಿಲ್ಲ ಅಂತ ಸಿದ್ಧವಾಗುತ್ತೆ. ಯತ್ ಯಾವ ವಿಪ್ರಾಘ್ರ್ಯಂಕನಂ, ಭೃಗು ಋಷಿಗಳ ಪಾದದ ಚಿಹ್ನೆಯು ವೈಕುಂಠಸ್ಥ ಮೂರ್ತೆ, ವೈಕುಂಠ ಲೋಕದಲ್ಲಿರುವಂತಹ ನಾರಾಯಣನ ವಕ್ಷಸಿ ಹಿ, ಎದೆಯಲ್ಲಿ ಇದೆ ಎಂಬುದಾಗಿ ಪ್ರಮಾಣ ಪ್ರಸಿದ್ಧವಾಗಿದೆಯೋ ತದೇವ, ಆ ಚಿಹ್ನೆಯೇ ದೇವಕೀ ಗರ್ಭ ಜಾತಸ್ಯ, ದೇವಕಿಯ ಗರ್ಭದಲ್ಲಿ ಹುಟ್ಟಿದಂತಹ ಕೃಷ್ಣ ಪರಮಾತ್ಮನ ವಕ್ಷಸಿ ಕಿಲ, ವಕ್ಷಸ್ಸಿನಲ್ಲಿ ಎದೆಯಲ್ಲಿ ಇದೆಯಷ್ಟೇ. ಆದ್ದರಿಂದ ಅವನಿಗೆ ಜನನ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯತ್ ಯಾವ ವಿಪ್ರಾಂಘ್ರ್ಯಂಕನಂ, ಭೃಗು ಋಷಿಗಳ ಪಾದದ ಚಿಹ್ನೆಯು ವೈಕುಂಠಸ್ಥ ಮೂರ್ತೆ, ವೈಕುಂಠದಲ್ಲಿ ಇರುವಂತಹ ಪರಮಾತ್ಮನ ವಕ್ಷಸಿ, ಎದೆಯಲ್ಲಿ ಇದೆಯೇ ಎಂಬುದಾಗಿ ಪುರಾಣದಲ್ಲಿ ಪ್ರಸಿದ್ಧವಾಗಿದೆಯೋ ತದೇವ, ಅಂತಹ ಚಿಹ್ನೆಯೇ ದೇವಕಿ ಗರ್ಭಜಾತಸ್ಯ, ದೇವಕಿಯ ಗರ್ಭದಲ್ಲಿ ಹುಟ್ಟಿರುವಂತಹ ಕೃಷ್ಣನ ವಕ್ಷಸಿ ಕಿಲ, ಎದೆಯಲ್ಲಿಯೂ ಕೂಡ ಇದೆಯಷ್ಟೇ. ಹುಟ್ಟಿದರೆ ಆ ಚಿಹ್ನೆ ಇರಲಿಕ್ಕೆ ಹೇಗೆ ಸಾಧ್ಯ? ಇದೆ, ಆದ್ದರಿಂದ ಹುಟ್ಟಿಲ್ಲ. ಯುಕ್ತ್ಯಂತರೇಣ ಕೃಷ್ಣಸ್ಯ ಉತ್ಪತ್ತಿಂ ದೂರೀಕರೋತು, ಇನ್ನೊಂದು ಯುಕ್ತಿಯಿಂದ ಭಗವಂತನ ಜನನವನ್ನು ದೂರ ಮಾಡ್ತಾ ಇದ್ದಾರೆ. ಜನನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯತ್ ವಿಪ್ರಾಂಘ್ರ್ಯೇ ಅಂದ್ರೇನರ್ಥ? ಭೃಗುಚರಣಸ್ಯ ಅಂಕನಂ ಅಂತ. ವಿಪ್ರಾಂಘ್ರ್ಯಂಕನಂ, ವಿಪ್ರಾಂಘ್ರಿ ಅಂತ, ವಿಪ್ರಸ್ಯ ಅಂಘ್ರಿ, ಯಾರು ವಿಪ್ರ ಅಂದರೆ ಯಾರು? ಭೃಗು. ಭೃಗು ಋಷಿಗಳ ಪಾದದ ಅಂಕನಂ ಯಾವುದದು? ಶ್ರೀವತ್ಸ ಅಂತ. ಅದೇ ಶ್ರೀವತ್ಸ ಚಿಹ್ನೆ ಅಂತ. ವೈಕುಂಠಸ್ಥ ಮೂರ್ತೆ ವಕ್ಷಸಿ ತಿಷ್ಠತಿ, ಅದು ವೈಕುಂಠದಲ್ಲಿರುವಂಥ ಪರಮಾತ್ಮನ ಎದೆಯಲ್ಲಿದೆ. ಹಿ ಇತ್ಯನೇನ, ಹಿ ಅಂತ ಹೇಳಿದ್ದಾರೆ. ಯಾಕೆ? ಪುರಾಣ ಪ್ರಸಿದ್ಧಿಂ ದ್ಯೋತಯತಿ, ಇದು ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ತದೇವ ತತ್ ಶ್ರೀವತ್ಸಾಂಕನಮೇವ, ಅಂತಹ ಶ್ರೀವತ್ಸ ಚಿಹ್ನೆಯೇ ದೇವಕೀ ಗರ್ಭಜಾತಸ್ಯ ವಕ್ಷಸಿ ಕಿಲ, ದೇವಕಿಯ ಗರ್ಭದಲ್ಲಿ ಹುಟ್ಟಿರುವಂತಹ ಕೃಷ್ಣನ ಎದೆಯಲ್ಲೂ ಇದೆ. ಅದು ಹೆಂಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಕಿಲ ಇತ್ಯನೇನ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಇತಿ ವಾಕ್ಯಂ ಸ್ಮಾರಯಿತು. ಭಾಗವತದಲ್ಲಿ ಶ್ರೀವತ್ಸ ಲಕ್ಷ್ಮಂ ಅಂತ ಕೃಷ್ಣಾವತಾರದ ವಿಷಯವನ್ನು ವರ್ಣನೆ ಮಾಡಬೇಕಾದರೆ ಕೃಷ್ಣನ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಭಾಗವತ ಉಲ್ಲೇಖ ಮಾಡಿದೆ. ಹಾಗಾದರೆ ವೈಕುಂಠ ಲೋಕದಲ್ಲಿ ಯಾವ ಭಗವಂತ ಇದ್ದ ಅವನ ಎದೆಯಲ್ಲಿ ಯಾವ ಚಿಹ್ನೆ ಇತ್ತು, ಆ ಚಿಹ್ನೆ ಯಾವುದು ಅಂತಂದರೆ ಭೃಗು ಋಷಿಗಳು ಒದ್ದಂತಹ ಪಾದದ ಗುರುತು, ಅದೇ ಶ್ರೀವತ್ಸ ಚಿಹ್ನೆ. ಅದು ಕೃಷ್ಣಾವತಾರದಲ್ಲಿ ಭಗವಂತನಲ್ಲಿ ಎದೆಯಲ್ಲಿ ಕಂಡಿದೆ ಅಂತ ಪುರಾಣ ಹೇಳ್ತಾ ಇದೆ. ಹುಟ್ಟಿದ್ರೆ ಅದಿರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ? ಅತಸ್ತದೇವ ಹಿ ಭವೇತ್ ಇದಂ ರೂಪಂ ನ ಚಾಪರಂ ನ ಚೇತ್ ಕುಪ್ಯಂತಿ ಯೋಧಾನಾಂ ಕಲಾಕುಶಲಮಂತ್ರಿಣಃ. ಒಂದು ವೇಳೆ
ಭಗವಂತನಿಗೆ ಜನನ ಇದೆ ಅಂತ ಆಗಿಬಿಟ್ಟಿದ್ರೆ ಆವಾಗ ಆ ಗುರುತು ಹುಟ್ಟಿದಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮೂಲ ರೂಪದಲ್ಲಿದ್ದಂತಹ ಶ್ರೀವತ್ಸ ಚಿಹ್ನೆ ದೇವಕಿಯ ಗರ್ಭಜಾತನಾದ ಕೃಷ್ಣನ ಎದೆಯಲ್ಲಿಯೂ ಕೂಡ ಕಂಡಿದೆ. ಆದ್ದರಿಂದಾಗಿ ತದೇವ ರೂಪಂ ಇದಂ ನ ಚ ಅಪರಂ. ಹಾಗಾದರೆ ವೈಕುಂಠ ಲೋಕದಲ್ಲಿದ್ದ ರೂಪ ಯಾವುದೋ ಅದೇ ರೂಪ ಇದು ಕೂಡ, ಹೊರತು ಅವನೇ ಹುಟ್ಟಿದ್ದಲ್ಲ. ಆ ರೂಪವೇ ಇದು, ಆ ದೇಹವೇ ಇದು. ಈ ದೇಹ ಆ ದೇಹ ಬೇರೆ ಅಲ್ಲ. ಹುಟ್ಟು ಅಂದರೆ ಏನಾಗಬೇಕು? ದೇಹ ಬೇರೆ ಆಗಬೇಕು. ಆದರೆ ಅದು ದೇಹ ಬೇರೆ ಅಲ್ಲ, ಹುಟ್ಟಲ್ಲ. ಅಲ್ಲ ಅವನೇ ಇವನು ಅಂತ ಬೇಕಾದ್ರೆ ಚಿಹ್ನೆ ಯಾಕಿರಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ನಚೇತ್ ಕುಪ್ಯಂತಿ ಯೋಧಾನಾಂ ಕಲಾಕುಶಲ ಮಂತ್ರಿಣ ಅಂತ. ಇವತ್ತೆಲ್ಲ ನಾವು ನೋಡ್ತೇವೆ, ತುಂಬ ಭಯಂಕರವಾಗಿ ಅಪಘಾತ ಆಗಿದೆ, ಅಥವಾ ಯುದ್ಧದಲ್ಲಿ ಸಾವಿರಾರು ಯೋಧರು ಸತ್ತೋಗಿದ್ದಾರೆ. ಈಗ ಯಾರ್ಯಾರು ಸತ್ತೋಗಿದ್ದಾರೆ ಅಂತ ನಾವು ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಅದಕ್ಕೇನು ಮಾಡ್ತಾರೆ ಅಂದರೆ ಅವರ ದೇಹದಲ್ಲಿರ್ತಕ್ಕಂಥ ಕಲೆ. ಗೌರ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಏನಿದೆ, ಮೊದಲಾಗಿರ್ತಕ್ಕಂಥದ್ದು ಏನಾದರೂ ಒಂದು ದೇಹದಲ್ಲಿರ್ತಕ್ಕಂತಹ ಚಿಹ್ನೆಯನ್ನು ಗುರುತಿದ್ರೇ ಅದನ್ನು ಮಾರ್ಕ್ ಮಾಡಿಯೇ ತಗೊಳ್ಳೋದು. ಅದೆಲ್ಲ SR ಅಲ್ಲಿ ಇದಾಗಿರುತ್ತೆ, ರೆಕಾರ್ಡ್ ಆಗಿರುತ್ತೆ. ಹಾಗಾದರೆ ಹೀಗೆ ಯೋಧರು ಅವರು ಮೃತರಾಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡಬೇಕೋ ಬೇಡ? ಇವನೇ ಸತ್ತ ಅಂತ ಹೇಗೆ? ಎಲ್ಲೋ ಅಡಗಿಕೊಂಡಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು. ಅಲ್ಲ, ಆ ದೇಹದಲ್ಲಿರ್ತಕ್ಕಂತಹ ಚಿಹ್ನೆಯನ್ನು ನೋಡಿ ಅವನೇ ಇವನು ಎಂಬುದಾಗಿ ಕಲಾಕುಶಲ ಮಂತ್ರಿಣ ಅಂತ, ಕಲೆಯನ್ನು ತಿಳಿಯುವಂತಹದ್ರಲ್ಲಿ ಪ್ರಾವೀಣ್ಯವನ್ನು ಚಾತುರ್ಯವನ್ನು ಹೊಂದಿರತಕ್ಕಂತಹ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಹೇಗೆ ಯೋಧ ಅವನೇ ಇವನು ಅಂತ ನಿರ್ಣಯ ಮಾಡ್ತಾರೋ ಹಾಗೆ ವೈಕುಂಠ ಲೋಕದಲ್ಲಿರುವಂತಹ ನಾರಾಯಣನೇ ಕೃಷ್ಣ. ನಾರಾಯಣನೇ ಕೃಷ್ಣನಾಗಿ ಹುಟ್ಟಿದ್ದಲ್ಲ, ನಾರಾಯಣನೇ ಕೃಷ್ಣ. ಯಾಕೆ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಚಿಹ್ನೆ ಎಂಬತಕ್ಕಂಥದ್ದು ಈ ಕೃಷ್ಣಾವತಾರದಲ್ಲಿದೆ, ಆದ್ದರಿಂದ ಅವನಿಗೆ ಹುಟ್ಟಿಲ್ಲ ಅಂತ ಸಿದ್ಧವಾಗುತ್ತೆ. ಉಂಟ ಅದು ಹಿಂದಿನ ಜನ್ಮಲ್ಲಿದ್ದು ಈ ಜನ್ಮಲ್ಲಿರುತ್ತೆ ಅಂತಿಲ್ಲ. ಅತಃ ಆದ್ದರಿಂದ ಇದಂ ರೂಪಂ, ಈ ಕೃಷ್ಣ ರೂಪವು ತದೇವ ಮೂಲ ರೂಪವೇ ಆಗಿದೆ. ನಚ ಅಪರಂ, ಬೇರೆಯಾದದ್ದು ಅಲ್ಲ. ನಚೇತ್, ಬೇರೆಯಾದದ್ದಲ್ಲ. ಕೃಷ್ಣನು ಹುಟ್ಟಿದ್ದಾನೆ ಅಂತ ಹೇಳ್ತೀರಾ ಅಂತಾದರೆ ಯೋಧಾನಾಂ, ಸೈನಿಕರ, ಕಲಾಕುಶಲ ಮಂತ್ರಿಣ, ದೇಹದಲ್ಲಿ ಆಗಿರ್ತಕ್ಕಂತಹ ಗಾಯದ ಕಲೆಯನ್ನು ತಿಳಿಯುವಂತಹ ಚಾತುರ್ಯವುಳ್ಳಂತಹ ವಿಚಾರಕರು ಕುಪ್ಯಂತಿ, ಕೋಪಗೊಳ್ಳುತ್ತಾರೆ. ಯಾಕೆ? ಚಿಹ್ನೆ ಇದೆ, ಬೇರೆ ಅಂತ ಹೇಳ್ತೀರ. ಚಿಹ್ನೆ ಇದ್ದರೆ ಏನು ಹೇಳಬೇಕು? ಅದೇ ಆಗಬೇಕು. ಇಲ್ಲ ಅಂತಂದರೆ ಅವರಿಗೆ ಕೋಪ ಬರುತ್ತೆ. ಚಿಹ್ನೆ ಇದೆ ಅಂತಂದರೆ ಅವನೇ ಆಗಿರಬೇಕು. ಇಲ್ಲಿ ಚಿಹ್ನೆ ಇದೆ, ನೀವು ಬೇರೆ ಅಂತ ಹೇಳ್ತೀರ. ನಚೇತ್ ಕುಪ್ಯಂತಿ, ಬೇರೆ ಅಂತ ಹೇಳ್ತೀರ ಅಂತಂದರೆ ಅವರು ಕುಪಿತರಾಗ್ತಾರೆ. ಅತಃ ಭಗವಂತನ ವಕ್ಷಸ್ಥಳದಲ್ಲಿ ಆ ಶ್ರೀವತ್ಸ ಚಿಹ್ನೆ ಇರುವುದರಿಂದ ಇದಂ ರೂಪಂ, ಈ ಕೃಷ್ಣ ರೂಪವು ತದೇವ, ಮೂಲ ರೂಪವೇ ಆಗಿದೆ. ನಚ ಅಪರಂ, ಮೂಲ ರೂಪಕ್ಕಿಂತ ಬೇರೆಯಾದದ್ದು ಅಲ್ಲವೇ ಅಲ್ಲ. ನಚೇತ್, ಕೃಷ್ಣ ರೂಪವು ಮೂಲ ರೂಪಕ್ಕಿಂತ ಬೇರೆಯಾದದ್ದು ಅಂತ ಹೇಳಿದ್ರೆ ಯೋಧಾನಾಂ, ಸೈನಿಕರ, ಕಲಾಕುಶಲ ಮಂತ್ರಿಣ, ದೇಹದಲ್ಲಿ ಆದ ಗಾಯದ ಕಲೆಯನ್ನು ವಿಚಾರ ಮಾಡುವಂತಹ ತಿಳಿಯುವಂತಹ ಚಾತುರ್ಯ ಇರತಕ್ಕಂತಹ ವಿಚಾರವಂತರು ಕುಪ್ಯಂತಿ, ಕೋಪಗೊಳ್ಳುತ್ತಾರೆ. ಮಂತ್ರ ಆಲೋಚನೆ ಅಂದರೆ ಆಲೋಚನೆ ಚಿಂತನೆ ಮಾಡುವವರು, ವಿಚಾರ ಮಾಡುವವರು, ವಿಮರ್ಶಕರು. ವಿಶೇಷ ತಿಳಿಯುವವರು. ಈಗಿನ ಕಾಲದಲ್ಲಿ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡೋರು ಅಂತ ಹೇಳ್ಬೋದು. ಶರೀರದಲ್ಲಿ ಏನೇನಿತ್ತು ಅಂತ ಅದನ್ನು ತಿಳಿಯುವವರು. ಅತಃ ತದ್ದೇಹಸ್ಥಿತ ಪಾದಚಿಹ್ನಸ್ಯ ಏತದ್ದೇಹೇಪಿ ವಿದ್ಯಮಾನತ್ವ. ಅತಃ ಅಂತಿದೆ ಅಲ್ಲಿ ಮೂಲದಲ್ಲಿ, ಅದಕ್ಕೆ ಅರ್ಥ ಬರೀತಾರೆ ತದ್ದೇಹಸ್ಥಿತ ಪಾದಚಿಹ್ನಸ್ಯ. ಭಗವಂತನ ಮೂಲ ರೂಪದಲ್ಲಿದ್ದಂತಹ ಭೃಗು ಋಷಿಗಳ ಪಾದಚಿಹ್ನೆ ಇದೆಯಲ್ಲ, ಅದು ಏತದ್ದೇಹೇಪಿ ವಿದ್ಯಮಾನತ್ವ.
ಕೃಷ್ಣಾವತಾರದ ಕೃಷ್ಣನ ದೇಹದಲ್ಲಿಯೂ ಕೂಡ ಆ ಚಿಹ್ನೆ ಎಂಬತಕ್ಕಂಥದ್ದು ಇದೆ. ಅದರಿಂದೇನಾಯಿತು, ಮಧ್ಯೆ ದೇವಕೀ ದೇಹಂ ಪ್ರವಿಶ್ಯ ಗರ್ಭಸ್ಥಿತ ಶಿಶೋ ವಕ್ಷಸಿ ವಿಪ್ರೇಣ ಅಕೃತತ್ವಾದಿತಿ ಭಾವ. ಒಂದು ವೇಳೆ ಭಗವಂತನಿಗೆ ಜನ್ಮ ಇದೆ ಅಂತಾಗಿದ್ದರೆ ಏನಾಗಬೇಕಾಗಿತ್ತು, ಯಾವಾಗ ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಇದ್ನೋ ಆವಾಗ ದೇವಕಿಯ ಗರ್ಭದ ಒಳಗಡೆ ಭೃಗು ಋಷಿಗಳು ಹೋಗಿ ಅಲ್ಲಿ ಒದಿಬೇಕಾಗಿತ್ತು, ಆ ಚಿಹ್ನೆ ಬರಬೇಕಲ್ಲ. ಆದ್ದರಿಂದ ಗರ್ಭದಲ್ಲಿ ಭೃಗು ಋಷಿಗಳು ಪ್ರವೇಶ ಮಾಡಿ ಒದ್ದಿದ್ರೆ ಗರ್ಭದಲ್ಲಿದ್ದಾಗ ಎದೆಯಲ್ಲಿ ಆ ಚಿಹ್ನೆ ಇರಬೇಕಾಗಿತ್ತು. ಆದರೆ ಭೃಗು ಋಷಿಗಳು ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಒದ್ದಿದ್ದಾರೆ ಅಂತ ಎಲ್ಲಿಯೂ ಹೇಳಿಲ್ಲ. ಮಧ್ಯೆ ಅಂದರೆ ಭಗವಂತ ಮೂಲ ರೂಪದಿಂದ ಅವತಾರ ಮಾಡೋಕ್ಕಿಂತ ಮಧ್ಯದಲ್ಲಿ ದೇವಕೀ ದೇಹಂ ಪ್ರವಿಶ್ಯ ಗರ್ಭವತಿಯಾದಂತಹ ದೇವಕಿಯ ಉದರದಲ್ಲಿ ಪ್ರವೇಶ ಮಾಡಿ ಗರ್ಭಸ್ಥಿತ ಶಿಶೋಹೋ ಗರ್ಭದಲ್ಲಿರುವಂತಹ ಮಗುವಿನ ವಕ್ಷಸಿ ವಿಪ್ರೇಣ ಅಕೃತತ್ವ, ವಕ್ಷಸ್ಥಳದಲ್ಲಿ ಬ್ರಾಹ್ಮಣನು ಆ ಚಿಹ್ನೆಯನ್ನು ಮಾಡಿಲ್ಲ, ಒದ್ದಿಲ್ಲ ಅಂತ ಸಿದ್ಧ. ಹೀತ್ಯನೇನ ತದಾನೀಂತನ ಚಿಹ್ನಸ್ಯ ಇದಾನಮಪಿ ವಿದ್ಯಮಾನತ್ವೇ ಸಯೇವಾಯಂ ಭವೇತಿತಿ ಲೌಕಿಕ ಪ್ರಸಿದ್ಧಿಂ ಸೂಚಯತಿ. ಹಿ ಅಂತ ಹೇಳೋದು. ಹಿ ಅಂತಂದರೆ ಏನರ್ಥ, ಆಗಿದ್ದಂತಹ ಚಿಹ್ನೆ ಈಗೂ ಇದೆ ಅಂತಾದರೆ ಅವನೇ ಇವನು ಎಂಬುದಾಗಿ ಲೋಕದಲ್ಲಿ ಹೇಳ್ತಾರೆ ಎಂಬುದಾಗಿ ಲೋಕಪ್ರಸಿದ್ಧಿಯನ್ನು ಸೂಚನೆ ಮಾಡಲಿಕ್ಕೋಸ್ಕರ ಹಿ ಎಂಬತಕ್ಕಂಥ ಶಬ್ದವನ್ನು ಹೇಳಿದ್ದಾರೆ. ತದೇವ ದರ್ಶಯತಿ, ಆ ಚಿಹ್ನೆ ಇದ್ದರೆ ಅವನೇ ಇವನು ಎಂಬುದಾಗಿ ಲೋಕದಲ್ಲಿ ತಿಳಿತಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ನಚೇದಿತಿ ಯೋಧಾನಾಂ ಭಟಾನಾಂ ಅಂದರೆ ಸೈನಿಕರ, ಕಲಾಕುಶಲ ಮಂತ್ರಿಣಃ ಕಲಾನಾಮ ಯೋಧಾನಾಂ ಅಂಗೇ ವಿದ್ಯಮಾನ ವ್ರಣಾದ್ ಉಪಶಮನೆ ಸತಿ ಜಾತಚಿಹ್ನಂ ನೀಲಿಮಾದಿಕಂಚ ಅಂತ. ಕಲಾ ಅಂದರೆ ಕಲೆ ಅಂತ ಅರ್ಥ. ಕನ್ನಡದಲ್ಲಿ ಕಲೆ ಅಂತೇವೆ ನಾವು. ಆ ಕಲೆ ಸುಟ್ಟ ಕಲೆ ಹಾಗೆ ಇದೆ ಅಂತ. ಇಲ್ಲಿಯೂ ಕೂಡ ಕಲಾ ಅಂದ್ರೇನು ಅದನ್ನು ಹೇಳ್ತಾರೆ. ಯೋಧಾನಾಂ ಅಂಗೆ, ಯೋಧರ ಶರೀರದಲ್ಲಿ ವಿದ್ಯಮಾನ ವ್ರಣಾದ್ಯುಪಗಮೇ ಸತಿ, ಗಾಯ ಆಗಿತ್ತು, ಆ ಗಾಯ ಎಂಬತಕ್ಕಂಥದ್ದು ಹೋಯಿತು. ಹೋದ ಮೇಲೆ ಜಾತ ಚಿಹ್ನಂ ನೀಲಿಮಾದಿಕಂ, ಏನು ಚಿಹ್ನೆ ಕಾಣ್ತಾ ಇದೆ ಕಪ್ಪಾಗಿರ್ತಕ್ಕಂಥದ್ದು ಬೇರೆ ರೀತಿಯಾದಂತಹ ಚಿಹ್ನೆ ಇದೆಯಲ್ಲ ಅದನ್ನು ಕಲೆ ಅಂತ ಕರೀತಾರೆ, ಕಲಾ ಅಂತ ಕರೀತಾ ಇದ್ದಾರೆ. ತಸ್ಯಾಂ ಕುಶಲಾಹ ತಸ್ಯಾಂ ಕಲಾಯಾಂ ಸತ್ಯಾಂ ಸಯೇವಾಯಂ ನೋಚೇತ್ ಅನ್ಯಃ ಅಯಮಿತಿ ವಿವೇಚನೆ ಸಮರ್ಥಾಃ. ಆ ಕಲೆ ಎಂಬತಕ್ಕಂಥದ್ದು ಇದೆ ಅಂತಾದರೆ ಅವನೇ ಇವನು, ಆ ಕಲೆ ಇಲ್ಲ ಅಂತಾದರೆ ಇವನು ಬೇರೆ ಎಂಬುದಾಗಿ ವಿಚಾರ ಮಾಡುವಂತಹ ಚಿಂತಕರು ಅಂತ ಅರ್ಥ. ಪ್ರದರ್ಶಾತಪ್ತ ತಪಸಾಂ ಅವಿತಿಪ್ತ್ರದಿಶಾಂ ನೃಣಾಂ ಆದಾಯಾಂತರಧಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ ಇತಿ ಭಾಗವತೆ ಪ್ರೋಕ್ತಾಂ ಉದ್ಧವೋಕ್ತಿಂ ನ ವಿಸ್ಮರ ವಿಸ್ತರೋಸ್ಯ ಪ್ರಮೇಯಸ್ಯ ಕೃಷ್ಣಕಾವ್ಯೆ ಪ್ರದೃಶ್ಯತಾಂ. ಹೀಗೆ ವಾದಿರಾಜರೇನು ಸಮರ್ಥನೆ ಮಾಡಿದ್ದಾರೆ, ಇದು ನನ್ನ ಕಲ್ಪನೆ ಅಂತ ಅಂದ್ಕೊಳ್ಬೇಡಿ ಅಂತ ಇದ್ದಾರೆ. ಭಗವಂತನಿಗೆ ಹುಟ್ಟು ಇಲ್ಲ ಅನ್ನೋದಕ್ಕೆ ಸಮರ್ಥನೆ ಮಾಡಲಿಕ್ಕೋಸ್ಕರ ವಾದಿರಾಜರೇನು ಹೇಳಿದ್ರು, ಮೂಲ ರೂಪದಲ್ಲಿದ್ದಂತಹ ಚಿಹ್ನೆ ಎಂಬತಕ್ಕಂಥದ್ದು ಅವತಾರ ರೂಪದಲ್ಲಿಯೂ ಕೂಡ ಕಂಡಿದೆ. ಅವತಾರ ರೂಪದಲ್ಲಿ ಆ ಚಿಹ್ನೆ ಇದ್ದದ್ರಿಂದ ಅವನೇ ಇವನು, ಅವನಿಗೆ ಹುಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ, ಇದಕ್ಕೆ ಈ ರೀತಿಯಾದ ವಿಚಾರವನ್ನು ನಿರೂಪಣೆ ಮಾಡಲಿಕ್ಕೆ ಬೇಕಾದಂತಹ ಭಾಗವತ ಶ್ಲೋಕ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಅತಪ್ತ ತಪಸಾಂ ಅವಿತೃಪ್ತ ದೃಶಾಂ ನೃಣಾಂ ಲೋಕಲೋಚನಂ ಸ್ವಬಿಂಬಂ ಪ್ರದರ್ಶ್ಯ ಅಂತರಧಾತ್ ಆದಾಯ ಅಂತರಧಾತ್. ಭಗವಂತ ಈ ಭೂಮಿಯಲ್ಲಿ ಅವತಾರ ಮಾಡಿದ. ಅವತಾರವನ್ನು ಮಾಡಿದಂತಹ ಭಗವಂತ ಏನು ಮಾಡ್ತಾನೆ ಅಂತಂದರೆ, ತನ್ನ ಸ್ವಬಿಂಬಂ ಲೋಕಲೋಚನಂ ಅಂತ. ಭಗವಂತನ ರೂಪ ಇದೆಯಲ್ಲ ಅದು ಎಂಥದ್ದು ಅಂತಂದರೆ ಲೋಕಲೋಚನ ಅಂತ. ಇಡೀ ಜಗತ್ತಿಗೆ
ಅದು ನೋಡಿದ್ರೆ ಪುನಃ ಪುನಃ ನೋಡಬೇಕು ಎಂಬತಕ್ಕಂತಹ ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು, ಅಷ್ಟು ಆಕರ್ಷಕವಾಗಿರ್ತಕ್ಕಂತಹ ರೂಪ ಎಂಬತಕ್ಕಂಥದ್ದು. ಲೋಕ ಲೋಚನಂ, ಇಡೀ ಜಗತ್ತಿಗೆ ಅದು ಕಣ್ಣಿನಂತೆ ಇರತಕ್ಕಂಥದ್ದು, ಅಂತಂದರೆ ಕಣ್ಣು ಕುಕ್ಕುವಂತೆ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಭಗವಂತನ ರೂಪ ಆಕರ್ಷಕವಾಗಿತ್ತು. ಅಂತಹ ತನ್ನ ಬಿಂಬರೂಪವನ್ನು ಭಗವಂತ ಪ್ರದರ್ಶನ ಮಾಡಿದ್ದಾನೆ. ನೋಡಿ ಅದು ಹೇಳ್ತಾರೆ ಅವಿತೃಪ್ತ ದೃಶಾಂ ಅಂತ. ಅಂತಹ ಭಗವಂತನ ರೂಪವನ್ನು ನೋಡಿ ಅವರಿಗೆ ತೃಪ್ತಿ ಆಗಲಿಲ್ಲಂತ. ಯಾಕೆ ಅಂತಂದರೆ ಅತಪ್ತ ತಪಸಾಂ ಅಂತ. ಯಾರಿಗೆ ಭಗವಂತನ ದರ್ಶನವನ್ನು ಪಡೆಯತಕ್ಕಂತಹ ಪುಣ್ಯ ಎಂಬತಕ್ಕಂಥದ್ದು ತಪಸ್ಸಿನಿಂದ ಬಂದಿರಲಿಲ್ಲ, ಭಗವಂತನ ರೂಪವನ್ನು ನೋಡಿದಾಗ ಅವರಿಗೆ ಸಾಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತಂದರೆ ಭಗವಂತನ ಆ ಮಂಗಳಮಯವಾಗಿರ್ತಕ್ಕಂತಹ ರೂಪ ಎಂಬತಕ್ಕಂಥದ್ದು ಅದು ಅವರು ತಪಸ್ಸನ್ನು ಮಾಡಿಲ್ಲ. ಭಗವಂತನ ರೂಪವನ್ನು ದರ್ಶನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪುಣ್ಯ ಎಂಬತಕ್ಕಂಥದ್ದು ಅವರಲ್ಲಿಲ್ಲ. ಆದ್ದರಿಂದಾಗಿ ಭಗವಂತನ ರೂಪ ನೋಡಿದಾಗ ಅವರಿಗೆ ತೃಪ್ತಿ ಎಂಬತಕ್ಕಂಥದ್ದು ಆಗ್ತಿರಲಿಲ್ಲ. ತಪಸ್ಸು ಮಾಡಿದರೆ ಅವರು ಧ್ಯಾನ ದೃಷ್ಟಿಯಲ್ಲಿ ಭಗವಂತನನ್ನು ಕಾಣ್ತಾ ಇದ್ದರು. ಅದೇ ರೂಪ ಇದು ಅಂಥೇಳಿ ಭಗವಂತನ ನೋಡಿದಾಗ ಅವರಿಗೆ ಧ್ಯಾನದಲ್ಲಿ ಕಾಣಬಹುದು ಅಂತ ತೃಪ್ತಿ ಆಗ್ತಿತ್ತು. ಆದರೆ ಯಾರು ಪುಣ್ಯವನ್ನು ಮಾಡಿಲ್ವೋ ಅಂಥವರಿಗೆ ಧ್ಯಾನದಲ್ಲಿ ಆ ರೂಪವನ್ನು ಕಂಡಿಲ್ಲ. ಅಂದರೆ ಈ ರೂಪವನ್ನು ಕೊಂಡಾಗ ಇನ್ನೂ ನೋಡಬೇಕು ಎಂಬುದಾಗಿ ಅವರಿಗೆ ಆಸೆ ಇತ್ತು. ಅಂತಹ ಮನುಷ್ಯರ ಜೀವಿಗಳ ಕಣ್ಣನ್ನು ಆಕರ್ಷಿಸುವಂತಹ ತನ್ನ ರೂಪ ಅದನ್ನು ಭಗವಂತ ತೋರಿಸಿದ್ದಾನೆ ಅಂತ. ಸ್ವಬಿಂಬಂ, ತನ್ನ ಬಿಂಬ ರೂಪವನ್ನು ಅಂತ ಭಾಗವತ ಹೇಳಿದೆ. ಆದ್ದರಿಂದ ಭಗವಂತನ ಮೂಲ ರೂಪವೇ ಕೃಷ್ಣ ರೂಪ ಎಂಬುದಾಗಿ ತಿಳಿದು ಬರ್ತಾರೆ. ಇತಿ ಭಾಗವತೆ ಪ್ರೋಕ್ತಾಂ ಉದ್ಧವೋಕ್ತಿಂ ನ ವಿಸ್ಮರ. ಭಾಗವತದಲ್ಲಿ ಹೇಳಿದಂತಹ ಉದ್ಧವನ ಮಾತು ಅದನ್ನು ನೀನು ಮರಿಬೇಡ. ಅಂದರೆ ಏನರ್ಥ? ಭಗವಂತನ ಮೂಲ ರೂಪವೇ ಕೃಷ್ಣಾವತಾರ ರೂಪ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವ ರೀತಿಯಾದ ವ್ಯತ್ಯಾಸವೂ ಇಲ್ಲ, ಆದ್ದರಿಂದ ಜನನ ಇಲ್ಲ. ಅವ್ರು ಹೇಳ್ತಾರೆ, ಇನ್ನೂ ಏನಾದರೂ ವಿಷಯ ನಿಮಗೆ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ಕೃಷ್ಣ ಕಾವ್ಯೇ ಪ್ರದರ್ಶ್ಯತಾಂ. ನಮ್ಮದೇ ಆದ ರುಕ್ಮಿಣೀಶ ವಿಜಯ ಅಂತ ಒಂದು ಕಾವ್ಯ ಇದೆ, ಅಲ್ಲಿ ನೋಡ್ರಿ ನಿಮಗಿನ್ನೂ ಈ ವಿಷಯದಲ್ಲಿ ಅಧಿಕವಾದ ವಿಚಾರಗಳು ತಿಳಿದು ಬರುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಯಾವ ಶ್ರೀಕೃಷ್ಣ ಪರಮಾತ್ಮನು ಲೋಕಲೋಚನಂ, ಇಡೀ ಜಗತ್ತಿಗೆ ಕಣ್ಣು ಮಿಟಿಕಿಸಿದಂತೆ ನೋಡತಕ್ಕಂತಹ ಸ್ವಬಿಂಬಂ, ತನ್ನ ಬಿಂಬರೂಪವನ್ನು, ಅತಪ್ತ ತಪಸಾಂ, ತಪಸ್ಸನ್ನು ಮಾಡದೇ ಇರುವಂತಹ, ಅವಿತೃಪ್ತ ದೃಶಾಂ, ತೃಪ್ತವಾಗದೇ ಇರತಕ್ಕಂತಹ ಕಣ್ಣುಗಳುಳ್ಳಂತಹ, ನೃಣಾಂ, ಮನುಷ್ಯರಿಗೆ ಪ್ರದರ್ಶ್ಯ, ತೋರಿಸಿ, ಆದಾಯ, ತೆಗೆದುಕೊಂಡು, ಅಂತರಧಾತ್, ಅದೃಶ್ಯನಾದನು. ಇತಿ, ಈ ರೀತಿಯಲ್ಲಿ ಭಾಗವತೆ, ಭಾಗವತದಲ್ಲಿ ಪ್ರೋಕ್ತಾಂ, ಹೇಳಲ್ಪಟ್ಟಂತಹ ಉದ್ಧವೋಕ್ತಿಂ, ಉದ್ಧವನ ಮಾತನ್ನು ನ ವಿಸ್ಮರ, ಮರೆಯಬೇಡ. ಅಸ್ಯ, ಈ ಮೂಲ ರೂಪದವನೇ ಕೃಷ್ಣ ಎಂಬತಕ್ಕಂಥ ಪ್ರಮೇಯಸ್ಯ ವಿಷಯದ ವಿಸ್ತರ, ವಿಶೇಷವಾದ ವಿಷಯವು ಕೃಷ್ಣಕಾವ್ಯೇ ರುಕ್ಮಿಣೀಶ ವಿಜಯದಲ್ಲಿ ಪ್ರದರ್ಶ್ಯತಾಂ, ನೋಡಲ್ಪಡಲಿ. ಯಾವ ಕೃಷ್ಣ ಪರಮಾತ್ಮನು ಲೋಕಲೋಚನಂ, ಜನರು ಯವೈಕ್ಯದೇ ನೋಡುವಂತಹ ಸ್ವಬಿಂಬಂ, ತನ್ನ ಸ್ವರೂಪವನ್ನು, ಅತಪ್ತ ತಪಸಾಂ, ತಪಸ್ಸನ್ನು ಮಾಡದೇ ಇರುವಂತಹ, ಅವಿತಪ್ತ ದೃಶಾಂ, ತೃಪ್ತಿ ಹೊಂದದೇ ಇರತಕ್ಕಂಥ ಕಣ್ಣುಗಳುಳ್ಳಂತಹ, ನೃಣಾಂ, ಮನುಷ್ಯರಿಗೆ ಪ್ರದರ್ಶ, ತೋರಿಸಿ, ಆದಾಯ, ಹಿಡಿದುಕೊಂಡು, ಅಂತರಧಾತ್, ಅದೃಶ್ಯನಾದನೋ. ಇತಿ, ಈ ರೀತಿಯಲ್ಲಿ ಭಾಗವತೆ, ಭಾಗವತದಲ್ಲಿ ಪ್ರೋಕ್ತಾಂ, ಹೇಳಲ್ಪಟ್ಟಂತಹ ಉದ್ಧವೋಕ್ತಿಂ, ಉದ್ಧವನ ಮಾತನ್ನು ನ ವಿಸ್ಮರ, ಮರೆಯಬೇಡ. ಅಸ್ಯ, ಈ ಪ್ರಮೇಯಸ್ಯ ವಿಷಯದ ವಿಸ್ತಾರ, ವಿಶೇಷ ವಿಷಯವು
ಕೃಷ್ಣ ಕಾವ್ಯೇ ರುಕ್ಮಿಣೀಶ ವಿಜಯ ಕಾವ್ಯದಲ್ಲಿ ಪ್ರದೃಶ್ಯತಾಂ ನೋಡಲ್ಪಡಲಿ. ಅವಿತೃಪ್ತ ದೃಶಾಂ. ತೃಪ್ತ, ವಿತೃಪ್ತ, ಅವಿತೃಪ್ತ. ತೃಪ್ತ ಅಂದರೆ ತೃಪ್ತಿಯಾದದ್ದು, ವಿತೃಪ್ತ ಅಂದರೆ ವಿಶೇಷವಾಗಿ ತೃಪ್ತವಾದದ್ದು, ಅವಿತೃಪ್ತ ಅಂದರೆ ವಿಶೇಷವಾಗಿ ತೃಪ್ತರಾಗಿಲ್ಲ, ಇನ್ನೂ ಬೇಕು ಅಂತಿದೆ, ಇನ್ನೂ ನೋಡಬೇಕು ಅಂತಿದೆ. ಅತಪ್ತ ತಪ್ತ ತಪಸಾಂ, ತಪಸ್ಸನ್ನು ಮಾಡಿದವರು. ಅತಪ್ತ ತಪಸಾಂ, ತಪಸ್ಸು ಮಾಡದೇ ಇದ್ದವರು. ತಪ್ತಂ ತಪಃ ಯೈಹಿ ತೇ ತಪ್ತ ತಪಸಾಹ. ತಪ್ತ ತಪಸಃ, ತಪಾಹ ತಪಸಃ ತಪಸ್ಸ, ತಪಾಹ ತಪಸಃ ತಪಸಃ. ಕೃಷ್ಣದೇಹಸ್ಯ ನಾಶಾಭಾವೆ ಯುಕ್ತಿಮೂಲೀಭೂತಾಂ ಸ್ಮೃತಿಂಚಾಹ. ಕೃಷ್ಣ ಪರಮಾತ್ಮನ ಶರೀರಕ್ಕೆ ನಾಶ ಇಲ್ಲ ಎಂಬತಕ್ಕಂಥದ್ದಕ್ಕೆ ಮೂಲಭೂತವಾದ ಆಧಾರಭೂತವಾದ ಸ್ಮೃತಿವಾಕ್ಯವನ್ನು ಹೇಳ್ತಾ ಇದ್ದಾರೆ, ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಲೋಕಾನಾಂ ಲೋಚನಾನಿ ಯಸ್ಮಿನ್ ತತ್. ಲೋಕಲೋಚನಂ ಅಂದರೆ ಏನರ್ಥ? ಎಲ್ಲರ ಕಣ್ಣು ಅವನ ಮೇಲಿತ್ತು, ಎಲ್ಲರ ಕಣ್ಣು ಅವನ ಮೇಲಿತ್ತು ಅಂದರೆ ಎವೆ ಇಕ್ಕದೆ ಭಗವಂತನ ರೂಪವನ್ನು ನೋಡ್ತಾ ಇದ್ರು. ಸ್ವಬಿಂಬಂ ಅಂದರೆ ತನ್ನ ದೇಹವನ್ನು, ಕೃಷ್ಣ ಪರಮಾತ್ಮ ಯಾವ ದೇಹವನ್ನು ತೋರಿಸಿದ್ನೋ ಅದೇ ದೇಹವನ್ನು. ಅತಪ್ತ ತಪಸಾಂ ಪುನಃ ಪುನಃ ದ್ರಷ್ಟುಂ ತಪ್ತ ತಪ ರಪೋರಹಿತ. ಪುನಃ ಪುನಃ ನೋಡಲಿಕ್ಕೆ ಬೇಕಾದಂತಹ ತಪಸ್ಸು ಪುಣ್ಯ ಎಂಬತಕ್ಕಂಥದ್ದು ಇಲ್ಲ. ಅವಿತೃಪ್ತ ದೃಶಾಂ ಅನಂತಲಾವಣ್ಯ ಪೂರ್ಣತ್ವೇನ ಅಲಂಬುದ್ಧಿರಹಿತ ನಯನಾನಾಂ. ಭಗವಂತನ ಶರೀರದಲ್ಲಿ ಅಂತಹ ಸೌಂದರ್ಯ ಲಾವಣ್ಯಗಳೆಲ್ಲ ಇದೆ. ಅಂತಹ ಅನಂತವಾಗಿರ್ತಕ್ಕಂಥ ಲಾವಣ್ಯದಿಂದ ಕೂಡಿರ್ತಕ್ಕಂತಹ ಆ ಮುಖ ಭಗವಂತನ ಶರೀರ, ಅದನ್ನು ನೋಡೋದರಿಂದ ಅಲಂ ಬುದ್ಧಿ ಸಾಕು ಅಂತ ಅವರ ಮನಸ್ಸಿಗೆ ಅನ್ನಿಸ್ತಿರ್ಲಿಲ್ಲ. ಅದೇ ಅವಿತೃಪ್ತ ದೃಶಾಂ. ಆ ದೃಕ್ಕು ಅಂತಂದರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಅವರಿಗೆ ಸಾಕು ಎಂಬತಕ್ಕಂಥ ಮನಸ್ಸು ಇರಲಿಲ್ಲ. ಅಂತಹ ವ್ಯಕ್ತಿಗಳಿಗೆ ಪ್ರದರ್ಶ ಸ್ವರ್ಗಾರೋಹಣ ಪರ್ಯಂತಂ ದರ್ಶಯಿತು. ಭಗವಂತ ಪರಂಧಾಮಕ್ಕೆ ತೆರಳುವ ತನಕ ಆ ತನ್ನ ದೇಹವನ್ನು ತೋರಿಸ್ತಾ ಇದ್ದ. ಸ್ವರ್ಗಾರೋಹಣ ಸಮಯೇ ತದೇವ ಬಿಂಬಮಾದಾಯ ಅವಿಮುಚ್ಯ ಇತಿ ಯಾವತ್ತು. ಭಗವಂತ ಸ್ವರ್ಗಾರೋಹಣ ಅಂದರೆ ಪರಂಧಾಮಕ್ಕೆ ಹೋಗುವಂಥ ಕಾಲದಲ್ಲಿ ತದೇವ ಬಿಂಬಮಾದಾಯ, ಅದೇ ದೇಹವನ್ನು ಹಿಡ್ಕೊಂಡು, ಅಂದರೆ ಏನರ್ಥ? ಭಗವಂತ ದೇಹವನ್ನು ಬಿಡಲಿಲ್ಲ, ಅವಿಮುಚ್ಯ. ನಾವು ನೋಡ್ತೇವೆ, ಜರ ಬೇಡ ಅವನು ಬಾಣ ಹೊಡೆದ, ಆದ್ದರಿಂದ ಕೃಷ್ಣ ಪರಮಾತ್ಮನ ಶರೀರ ಅಲ್ಲಿ ಬಿತ್ತು ಅಂತ. ಬಿದ್ದದ್ದಲ್ಲ, ಅವಿಮುಚ್ಯ. ಭಗವಂತ ಶರೀರವನ್ನು ಬಿಡಲಿಲ್ಲ, ಆ ಶರೀರದಿಂದಲೇ ಅಂತಹ ಶರೀರವನ್ನು ನಿರ್ಮಾಣ ಮಾಡಿ ಭಗವಂತ ಅಲ್ಲಿ ಬಿಟ್ಟು ಹೋದ ಅಷ್ಟೇ ಹೊರತು ಭಗವಂತನ ಶರೀರ ಅಲ್ಲಿ ಉಳಿದದ್ದಲ್ಲ. ಅರ್ಜುನ ಸಂಸ್ಕಾರ ಮಾಡ್ದ ಅಂತ ಹೇಳ್ತಾರೆ. ಆ ಭಗವಂತನ ಯಾವ ಶರೀರ ದರ್ಶನ ಮಾಡಿಸ್ತಾ ಇದ್ನೋ ಆ ಶರೀರದಿಂದಲೇ ಭಗವಂತ ಹೋಗಿದ್ದಾನೆ. ಅಂತಹ ಶರೀರವನ್ನು ಭಗವಂತ ನಿರ್ಮಾಣ ಮಾಡಿ ಬಿಟ್ಟು ಹೋದ ಹೊರತು ಆ ಶರೀರವನ್ನೇ ಬಿಟ್ಟು ಹೋದದ್ದಲ್ಲ. ಅದಕ್ಕೆ ಅವಿಮುಚ್ಯ. ಪ್ರಾಕೃತಿಕ ಶರೀರವನ್ನು ಭಗವಂತ ನಿರ್ಮಾಣ ಮಾಡಿ ಬಿಟ್ಟು ಹೋದ. ಅವಿಮುಚ್ಯ ಬಿಡದೆ, ವಿಮುಚ್ಯ ಅಂದರೆ ಬಿಡೋದು, ಅವಿಮುಚ್ಯ ಬಿಡದೆ ಹಿಡ್ಕೊಂಡು ಅದೇ ದೇಹದಿಂದ ಭಗವಂತ ಪರಂಧಾಮಕ್ಕೆ ತೆರಳಿದ್ದಾನೆ. ಹೌದು. ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಎಲ್ಲವೂ ಕೂಡ ಅಪ್ರಾಕೃತವಾದ ದೇಹವು ಪ್ರಾಕೃತವಾದಂತೆ ಕಾಣುವಂತೆ ಭಗವಂತ ಮಾಡಿದ್ದ. ಈಗ ಮುಕ್ತರೆಲ್ಲವೂ ಹೌದು ಅಪ್ರಾಕೃತ ದೇಹ ತಾನೆ. ಹೌದು. ಅವರು ಇಲ್ಲಿ ನಮ್ಮ ಜೊತೆಯಲ್ಲಿ ಬಂದಿರ್ತಾರೆ, ಇರಲ್ಲ. ಭಗವಂತ ಒಬ್ಬನೇ ಇರ್ತಾರೆ. ಭಗವಂತ ಲಕ್ಷ್ಮೀದೇವಿ, ವಾಯುದೇವರು. ವಾಯುದೇವರು ಮುಕ್ತರಲ್ಲ, ಅವರು ಭಗವಂತ ಅದು ಒಂದು ಮುಕ್ತರಲ್ಲ ಅವರು. ಅದು ಪ್ರಾಕೃತಿಕ ದೇಹ. ಹೌದು. ಭಗವಂತ ಲಕ್ಷ್ಮೀದೇವಿ ಇಬ್ಬರು ಮಾತ್ರ ಅಪ್ರಾಕೃತ ಶರೀರವುಳ್ಳವರು, ಭೂಮಿಯಲ್ಲಿ ಅವತಾರ ಮಾಡಿ ಪ್ರಾಕೃತ ಶರೀರವುಳ್ಳವರಂತೆ ತೋರಿಸ್ಕೊಳ್ತಾರೆ. ಅದು ಅದು ಪ್ರಾಕೃತ ಶರೀರ.
ತತ್ಕಾಲದಲ್ಲಿ ಭಗವಂತ ಆ ಪ್ರಾಕೃತ ಶರೀರವನ್ನು ಸೃಷ್ಟಿ ಮಾಡಿ ಅದಕ್ಕೆ ಅವನು ಹೊಡೆಯುವಂತೆ ಮಾಡಿ ಬಿಟ್ಟು ಹೋಗಿದ್ದ. ಏನು ಎಲ್ಲವನ್ನೂ ಭಗವಂತ ಅಚಿಂತ್ಯಾದ್ಭುತ ಸಾಮರ್ಥ್ಯವುಳ್ಳವನು, ಅದನ್ನು ಮಾಡಿಸ್ತಾನೆ. ಹಾಂ, ಅದೇ ಯಶೋಧಾದೇವಿ ಎತ್ಕೊಂಡ್ಳು, ಅಪ್ರಾಕೃತವಾದ ಶರೀರವನ್ನೇ ಎತ್ಕೊಂಡದ್ದು. ಭಗವಂತ ಪ್ರಾಕೃತವಾದ ಶರೀರ ಎತ್ಕೊಂಡ್ರೆ ಹೇಗ ಹಾಗೆ ಭಗವಂತ ಅವಳಿಗೆ ಫೀಲಿಂಗ್ ಬರೋ ಹಾಗೆ ಮಾಡಿದೆ. ಅದು ಅಪ್ರಾಕೃತ ಶರೀರವೇ. ಹಾಂ, ಹಾಂ, ಹೌದು. ಸರಿಯಾಗಿ ವಿಚಾರ ಗೊತ್ತಿಲ್ಲದವರು ಹೇಳ್ತಾರೆ. ಅದು ಶಾಸ್ತ್ರಕ್ಕೆ ವಿರುದ್ಧ ಅಂತ ನಾವು ತಿಳ್ಕೊಬೇಕು. ಅಂತರಧಾತ್ ಅದೃಶ್ಯ ಬೋಧಿತಿ ಶ್ಲೋಕಾರ್ಥ. ಭಗವಂತ ಅಂತರಧಾತ್ ಅದೃಶ್ಯನಾದ. ಉದ್ಧವೋಕ್ತಿಂ ಸಾಕ್ಷಾತ್ ಕೃಷ್ಣಾದೇವ ಶ್ರುತತತ್ವಸ್ಯ ಉದ್ಧವಸ್ಯ ವಚನಂ. ಉದ್ಧವೋಕ್ತಿ ಅಂತ ಯಾಕೆ ಹೇಳಿದ್ರು? ಕೃಷ್ಣ ಪರಮಾತ್ಮನಿಂದಲೇ ತತ್ವವನ್ನು ಶ್ರವಣ ಮಾಡಿದವನು ಸಾಕ್ಷಾತ್ ಕೃಷ್ಣಾದೇವ, ನೇರವಾಗಿ ಪರಮಾತ್ಮನಿಂದಲೇ ಶ್ರುತತತ್ವ ಶಾಸ್ತ್ರವನ್ನು ತತ್ವವನ್ನು ಶ್ರವಣ ಮಾಡಿರ್ತಕ್ಕಂಥ ಉದ್ಧವನ ಮಾತು ಅಂತ. ಅಸ್ಯ ಜನನಾಭಾವಸ್ಯ ವಿಸ್ತಾರ, ಭಗವಂತನಿಗೆ ಉತ್ಪತ್ತಿ ಇಲ್ಲ ಎಂಬತಕ್ಕಂಥ ವಿಷಯದ ವಿಸ್ತಾರ. ಅದನ್ನು ತೇನೈವ ವಪುಷಾ ಅದ್ಯ ವಾಮಿತಿ ಅಮುನಾ ವಪುಷಾ ಅನಘೇತಿ ಉಭಯವಿಧ ಪ್ರತ್ಯಭಿಜ್ಞಾದಿಯುಕ್ತೀನಾಂ ಬಾಹುಲ್ಯಂ ಅಂತ. ತೇನೈವ ವಪುಷಾ ಅದ್ಯವಾಂ ಅಂತ ಇದರಲ್ಲಿ ಬರುತ್ತೆ, ರುಕ್ಮಿಣಿ ಶಿವವಿಜಯದಲ್ಲಿ ಬರತಕ್ಕಂಥ ಶ್ಲೋಕ. ಅದೇ ಶರೀರದಿಂದ ಇವತ್ತು ನೀನು ನಮಗೆ ದರ್ಶನವನ್ನು ಕೊಟ್ಟಿದ್ದೀಯಾ ಅಂತ. ಅಲ್ಲಿ ತೇನೈವ ವಪುಷಾ ಅಂತ ಅದೇ ಶರೀರ, ಅದರಿಂದ ಜನನ ಇಲ್ಲ ಅಂತಾಯಿತು. ಹಾಗೆ ಅಮುನಾ ವಪುಷಾ ನಘ ಅಂತ ಅಲ್ಲಿ ಭಗವಂತ ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಇದೇ ಶರೀರದಿಂದ, ಹಾಗಾದ್ರೆ ಅದೇ ಶರೀರದ ಬಂದ ಇದೇ ಶರೀರದಿಂದ ಹೋದ ಅಂತ ಈ ಭಗವಂತನಿಗೆ ಜನನ ಮರಣ ಇಲ್ಲ ಎಂಬತಕ್ಕಂಥ ಉಭಯವಿಧ ಪ್ರತ್ಯಭಿಜ್ಞಾದಿ ಯುಕ್ತಿನ, ಎರಡೂ ರೀತಿಯಾದಂತಹ ಅದೇ ಇದು ಎಂಬತಕ್ಕಂತಹ ಪ್ರತ್ಯಭಿಜ್ಞ, ಅದೇ ಇದು ಎಂಬತಕ್ಕಂತಹ ಜ್ಞಾನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯುಕ್ತಿಗಳು, ಅದನ್ನು ಎಲ್ಲಿ ಕೃಷ್ಣ ಕಾವ್ಯ ರುಕ್ಮಿಣೀಶ ವಿಜಯೇ, ರುಕ್ಮಿಣೀಶ ವಿಜಯದಲ್ಲಿ ನಾವು ನಿರೂಪಣೆ ಮಾಡಿದ್ದೇವೆ. ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ರಿ. ಹಾಂ, ಅಭಿಜ್ಞಾನ ಧ್ಯಾನ ಪುನಃ ಪುನಃ ಅದನ್ನೇ ಸ್ಮರಣೆ ಮಾಡೋದು. ಪ್ರತ್ಯಭಿಜ್ಞಾ ಅಂತ, ಪ್ರತ್ಯಭಿಜ್ಞಾ ಅಂತಂದರೆ ನೋಡಿ, ನೀವೊಬ್ಬ ವ್ಯಕ್ತಿಯನ್ನು ನೋಡಿರ್ತೀರ, ಆಮೇಲೆ ಇನ್ನೊಂದು ಬಾರಿ ನೋಡ್ತೀರ, ಆವಾಗ ನಿಮಗೆ ಮೊನ್ನೆ ನೋಡಿದ್ನಲ್ಲ ಅವನೇ ಇವನು ಒಂದು ಜ್ಞಾನ ಬರುತ್ತೆ. ಅದು ಪ್ರತ್ಯಭಿಜ್ಞಾ. ಪ್ರತ್ಯಭಿಜ್ಞಾ ಅಂತಂದರೆ ಹಿಂದೆ ನೋಡಿದ್ದೇವಲ್ಲ ಅವನು ಈಗ ನೋಡ್ತೇವೆ, ನೋಡಿದಾಗ ಹಿಂದೆ ನೋಡಿದವನೇ ಇವನು, ಈ ಜ್ಞಾನ, ಆ ಜ್ಞಾನ, ಅದನ್ನು ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ಅದು ಜ್ಞಾನ ಅಷ್ಟೇ. ದೃಢ ಆಗೋದು ಅಂತಲ್ಲ, ದೃಢ ಆಗಬೇಕು ಅಂತಲ್ಲ, ಜ್ಞಾನದ ಜ್ಞಾನ. ಹಿಂದೆ ಒಂದು ಸರ್ತಿ ನೋಡಿದ್ರಿ, ಅವನಂತ ಗೊತ್ತಿತ್ತು, ಆಮೇಲೆ ಅವನೇ ಇವನು ಜ್ಞಾನ ಬಂತು. ಹಾಂ, ಅದರಿಂದ ಅದು ಪ್ರತ್ಯಭಿಜ್ಞಾ ಅಂತ ಕರೀತಾರೆ. ನಿಮಗೆ ನೋಡಿರ್ತೀರ, ಮರ್ತೋಗಿರುತ್ತೆ, ಇವನು ಯಾರು ಅಂತ ಕೇಳ್ತೀರ, ಅವಾಗ ಇನ್ನೊಬ್ಬರು ಪಕ್ಕದಲ್ಲಿದ್ದವ್ರು ಪರಿಚಯ ಮಾಡಿಸ್ಕೊಡ್ತಾರೆ, ಆವಾಗ ನಿಮ್ಗೆ ಏನು ಜ್ಞಾನ ಬರುತ್ತೆ? ಅವನೇ ಇವನು. ಅದು ಪ್ರತ್ಯಭಿಜ್ಞಾ. ಮೊದಲು ಒಂದು ಬಾರಿ ನೋಡಿದ್ರಿ, ಗೊತ್ತಾಗಿರಲಿಲ್ಲ, ಆಮೇಲೆ ಇನ್ನೂ ಪರಿಚಯ ಮಾಡಿಕೊಟ್ರು, ಆವಾಗ ನಿಮಗೆ ಗೊತ್ತಾಯಿತು, ಅವಾಗೇನಾಗಿದೆ? ಓಹೋ, ಅವನೇ ಇವನು ಜ್ಞಾನ ಬರುತ್ತೆ. ಏ ಪಾರ್ಥರಥ 10 ನಿಮಿಷ, 11:30 ಆಯ್ತು, 12 ಗಂಟೆಗೆ.